ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ಗಳನ್ನು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, HSR ಲೇಔಟ್, ಬಸವನಗುಡಿ, ಯಲಹಾಂಕ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್. ಇವರು ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಇದ್ದು, ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಿಂದ ಹಿಡಿದು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿ ಬರತಕ್ಕಂಥ ಇವರ ಅದ್ಭುತವಾಗಿರತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಈ ಒಂದು ಸೈಟ್ಗಳು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದೇ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ತಪ್ಪದೆ ಒಮ್ಮೆ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿರುತ್ತೆ ದಿವಸ ಭಾನುವಾರ, ನಮ್ಮೆಲ್ಲರಿಗೂ ಕೂಡ ಸಂತೋಷದಾಯಕವಾಗಿರ್ತಕ್ಕಂಥ ವಾರ. ಅದರ ಜೊತೆ ವಿಶ್ವತಾಯಂದರ ದಿನಾಚರಣೆ, ಮದರ್ಸ್ ಡೇ, ಅದರ ಜೊತೆ ಶಂಕರ ಜಯಂತಿ, ಶಂಕರಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ಈ ಸಮಯ, ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಶಂಕರ ಮಧ್ವ ರಾಮಾನುಜಾಚಾರ್ಯರು ಅವರ ಒಂದು ಕೀರ್ತಿ, ಅವರು ಅಂದರೆ ಆ ಭಾಗದ ಗುರುಗಳು ಕೊಟ್ಟಿರ್ತಕ್ಕಂಥ ನಮಗೆ ಒಂದಿಷ್ಟು ಕೊಡುಗೆಗಳಾಗಿರ್ಬೋದು, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಕುರಿತಾಗಿ ಮತ್ತಷ್ಟು ವಿಚಾರಗಳನ್ನು ತಿಳಿಸಿರ್ತಕ್ಕಂಥದ್ದಿರ್ಬೋದು, ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಅದನ್ನು ಸಾಧಾರಣವಾಗಿ ಪದಗಳಲ್ಲಿ ನಾವು ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಕೊಡೋದಾದರೆ ಎಲ್ಲೋ ಒಂದು ಕಡೆ ಅದು ಬಹಳ ಚಿಕ್ಕದು ಅನಿಸುತ್ತೆ. ಯಾಕೆ ಅಂತಂದರೆ ಅವರ ಕೀರ್ತಿ ಅಪಾರ, ಪದಗಳಲ್ಲಿ ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಅಂತಹದ್ದೊಂದು ದೊಡ್ಡ ಕೊಡುಗೆಯನ್ನು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥವ್ರೆ. ಅದರ ಜೊತೆಗೆ ವಿಶ್ವ ತಾಯಂದರ ದಿನಾಚರಣೆ, ನಮ್ಮೆಲ್ಲರ ಮಾತೃಮೂರ್ತಿಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ. ನಮ್ಮೆಲ್ಲರ ಮಾತೃಮೂರ್ತಿಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ ಅಂತಂದರೆ ಅವರನ್ನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ದಿನ ಅಂತ ನಾವು ತೆಗೆದುಕೊಳ್ಳೋದಕ್ಕಿಂತ ಪ್ರತಿಯೊಂದು ಕ್ಷಣ ಅಂತ ನಾವು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ತೇನೆ. ತಾಯಿಯ ದಿನಾಚರಣೆ, ತಾಯಿಯ ಒಂದು ಪ್ರೀತಿ ವಿಶ್ವಾಸ, ತಾಯಿಗೋಸ್ಕರ ಒಂದು ನಾವು ದಿನವನ್ನು ಮುಡಿಪಾಗಿರ್ತೀವಿ ಅಂತಂದರೆ ಎಲ್ಲೋ ಒಂದು ಕಡೆದು ಭಾವಶೂನ್ಯ ಆಗುತ್ತೆ. ತಾಯಿಗೋಸ್ಕರ ನಮ್ಮ ಜೀವನದ ಪ್ರತಿ ಕ್ಷಣವನ್ನೂ ಕೂಡ ನಾವು ಮುಡಿಪಾಗಿರ್ತೀವಿ ಅಂತ ಹೇಳಿದ್ರೆ ಅದು ನಿಜಕ್ಕೂ ಭಾವನಾತ್ಮಕವಾಗುತ್ತೆ. ಇದೆಂಥ ಅದ್ಭುತ! ಯಾಕೆ ಅಂತಂದರೆ ಆ ತಾಯಿ, ಅಮ್ಮ ಅನ್ನೋ ಪದದಲ್ಲಿರ್ತಕ್ಕಂಥ ಆ ಶಕ್ತಿ ಬೇರೆ ಯಾವುದರಲ್ಲೂ ಇಲ್ಲ. ಯಾವ ಮಂತ್ರ, ತಂತ್ರ, ವೇದ, ಉಪನಿಷತ್ತು ಇದೆಲ್ಲವೂ ಕೂಡ ಒಂದು ಪಕ್ಕ ಆದರೆ ಆ ತಾಯಿ ಅನ್ನೋ 2 ಅಕ್ಷರದ ಪದ ಇದೆಯಲ್ಲ, ಅದರ ಮುಂದೆ ಇಡೀ ಸೃಷ್ಟಿನೇ ತಲೆಬಾಗುತ್ತೆ. ಅಂತಹ ಶಕ್ತಿ ಉಳ್ಳಂತಹ ತಾಯಿ, ನಮ್ಮೆಲ್ಲರ ತಾಯಿ, ನನ್ನ ತಾಯಿ, ನಮ್ಮ ನಿಮ್ಮೆಲ್ಲರ ತಾಯಂದರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸಿದ್ದೇ ಆದರೆ ನಾವು ನಿಜಕ್ಕೂ ಹೇಳ್ತೀವಿ
ನಾವು ಸಂತೃಪ್ತರಾಗ್ತೀವಿ, ನಾವು ಮಾಡತಕ್ಕಂಥ ಕೆಲಸದಲ್ಲಿ ತೃಪ್ತಿ ಇರತಕ್ಕಂಥದ್ದಿರುತ್ತೆ. ಯಾರು ತಾಯಿಯನ್ನು ದೂಷಣೆಯನ್ನು ಮಾಡ್ತೀರಿ, ಯಾರು ತಾಯಿ ಅನ್ನೋದಕ್ಕಿಂತ ತಂದೆ ತಾಯಿಯನ್ನು ಯಾರು ದೂಷಣೆಯನ್ನು ಮಾಡ್ತೀರಿ, ಅವಹೇಳನ ಮಾಡ್ತೀರಿ, ಅವರು ನಿಜಕ್ಕೂ ಹೇಳ್ತೀನಿ ಜೀವನದಲ್ಲಿ ತಾವು ಮೇಲೆ ಬರೋದು ಅಸಾಧ್ಯ. ತಂದೆ ತಾಯಿಯನ್ನು ದೂಷಿಸ್ತಕ್ಕಂಥವ್ರಾಗಲಿ, ಮತ್ತೊಂದು ಬಹಳ ದೊಡ್ಡ ವಿಚಾರ, ಯಾರ ವಾಸ್ತುಗೃಹದಲ್ಲಿ ತಂದೆ ತಾಯಿನ ಕರ್ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಡ್ತೀರೋ, ನಿಜಕ್ಕೂ ಹೇಳ್ತೀನಿ ನಿಮ್ಮ ಮನೆಗೆ ಉದ್ಧಾರ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಇವತ್ತು ನಾವು ಉಸಿರಾಡ್ತಾ ಇದ್ದೇವೆ ಅಂತಂದರೆ, ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತಂದರೆ ನಮ್ಮ ತಂದೆ ತಾಯಿ ನೀಡಿರ್ತಕ್ಕಂಥದ್ದೊಂದು ಭಿಕ್ಷೆ. ಇವತ್ತಿನ ದಿವಸ ನಮ್ಮ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳನ್ನು ನಾವು ಎಲ್ಲೋ ಎತ್ಕೊಂಡೋಗಿ ಕಾಣದ ಭಾಗದಲ್ಲ ಹಾಕ್ಬಿಟ್ಟು ನೋಡ್ಕೊಳ್ಳೋರು ಅವ್ರು ನೋಡ್ಕೊಳ್ತಾರೆ. ಯಾಕೆಂತಂದರೆ ಅವ್ರದ್ದು ಅದೊಂದು ಕಾಯಕ. ಅದರಲ್ಲೂ ಒಂದಷ್ಟು ಜನ ಒಳ್ಳೆಯವರು ಉಂಟು, ಒಂದಷ್ಟು ಜನ ದುಡ್ಡಿನ ಆಸೆಗೆ ಏನು ಬೇಕಾದರೂ ಮಾಡ್ತಾರೆ. ಅವರು ಇಂಥದ್ದೊಂದು ಇದೇ ಜಾಗ ನೀವು ಕರ್ಕೊಂಬಂದು ಬಿಡ್ಬೋದು ಅಂತ ಹೇಳಿ ಕರ್ಕೊಂಡು ಮತ್ತಷ್ಟು ನೋವು ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ದೀವಿ. ಆದರೆ ಒಂದಷ್ಟು ಜನ ಇದ್ದಾರೆ ಬಂಗಾರದಂಥ ಮನುಷ್ಯರು, ಯಾರ ಕೈಯಲ್ಲಿ ನೋಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ವೋ, ಯಾರ ಕೈಯಲ್ಲಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ವೋ, ತನ್ನ ತಾಯಿ ಅಂತಂದು ಹೇಳಿ ಬಹಳಷ್ಟು ಅಪ್ಪಿಗೆಯಿಂದ ಅವರನ್ನು ಪ್ರೀತಿಯನ್ನು ಮಾಡಿ ಪ್ರತಿದಿನವೂ ಕೂಡ ಅವರನ್ನು ನೋಡ್ಕೊಳ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಾಯಕವನ್ನು ಮಾಡ್ತಾ ಇದ್ದಾರೆ. ಇರಲಿ, ಏನೇ ಆದ್ರೂ ಕೂಡ ತಾಯಿ ತಂದೆ ಇವರಿಬ್ಬರು ನಾವು ಋಣವನ್ನು ತೀರಿಸ್ಲಿಕ್ಕಾಗದೇ ಇರತಕ್ಕಂಥ ಒಂದು ಋಣ, ಮತ್ತು ಇವರ ಭಾವನೆಗಳಿಗೆ ನಾವು ಸರಿಸಾಟಿಯಾಗಿ ತೂಗದೇ ಇರತಕ್ಕಂಥ ಒಂದಿಷ್ಟು ಭಾವನೆಗಳು, ಮತ್ತು ಇವರಿಗೆ ನಾವು ನಮ್ಮ ಜೀವನದ ಪ್ರತಿ ಕ್ಷಣವನ್ನು ನಾವು ಮುಡಿಪಾಗಿಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಅದು ತೃಣಕಾಷ್ಠ ಅಂತಲೇ ಅನಿಸುತ್ತೆ. ಅಂತಹ ತಾಯಿ 9 ತಿಂಗಳ ಕಾಲ ಗರ್ಭದಲ್ಲಿದ್ದು ನಾವು ಆ ನೋವನ್ನೆಲ್ಲವನ್ನೂ ಕೂಡ ತಡೆದು ತಾಯಿಯ ಎಷ್ಟೋ ಖುಷಿ ಸಂತೋಷ ಕ್ಷಣಗಳೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಮಗೋಸ್ಕರ ತಾಯಿ 9 ತಿಂಗಳ ಕಾಲ ಆ ಒಂದು ನರಕವನ್ನು ಅನುಭವಿಸಿ ತಾಯಿ ನಮಗೆ ಜನ್ಮವನ್ನು ನೀಡ್ತಾಳೆ. 9 ತಿಂಗಳ ಕಾಲ ಆದಮೇಲೆ ಇನ್ನೇನು ನಾವು ಭೂಸ್ಪರ್ಶ ಮಾಡಬೇಕು ಅಂತಂದರೆ, ನಾವು ಈ ಪ್ರಪಂಚವನ್ನು ನೋಡ್ತಕ್ಕಂಥ ಆ ಸಮಯ ಇದೆಯಲ್ಲ, ಅದರ ನರಕ ದೇಹದಲ್ಲಿರ್ತಕ್ಕಂಥ ಎಲ್ಲ ಮೂಳೆಗಳನ್ನು ಕೂಡ ಒಂದು ಸತಿ ಮುರಿದ್ರೆ ಎಷ್ಟು ಸಂಕಟ ಆಗುತ್ತೋ ಅಷ್ಟು ಸಂಕಟದಿಂದ ಜನ್ಮವನ್ನು ನೀಡ್ತಾಳೆ ತಾಯಿ. ಆದರೆ ಅಂತಹ ತಾಯಿಗೆ ನಾವು ಇವತ್ತಿನ ದಿವಸ ಕೊಡ್ತಕ್ಕಂಥ ಬೆಲೆ ಏನಪ್ಪ? ಏನೂ ಇಲ್ಲ. ವಾಸ್ತುಗೃಹದಲ್ಲಿರ್ತಕ್ಕಂಥ ತಾಯಿ ಒಂದು ಮಾತು ದಂಡಿಸ್ಬಿಟ್ರೆ ಮುಗಿದೋಯ್ತು. ಎಷ್ಟೋ ಕಡೆ ನಾವು ವಿಚಾರಗಳನ್ನು ಕೇಳ್ತಾ ಇದ್ದೇವೆ. ಮಕ್ಕಳಾಗಿರ್ತಕ್ಕಂಥವ್ರು ತಾಯಿನ ನೋಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿ ನೀತಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ನಿಜಕ್ಕೂ ಕಲಿಗಾಲ ಹೌದು, ಇದರಲ್ಲಿ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸಬೇಕಾಗುತ್ತೆ. ಆದರೆ ತೀರ ಕಲಿಗಾಲದಲ್ಲಿ ಹೆತ್ತ ತಾಯಿಯನ್ನೇ ಇಂತಹದ್ದೊಂದು ಕೃತ್ಯಗಳಿಗೆ ಈಡು ಮಾಡ್ತಾ ಇದ್ದಾರಲ್ಲ ನಮ್ಮ ಈ ಜನ, ಏನು ಮಾಡ್ತೀರಿ? ತಾಯಿಯನ್ನು ಗೌರವಿಸಬೇಕು. ಅವರೇ ಎಲ್ಲ, ಅವರಿಲ್ಲ ಅಂತಂದರೆ ನಾವೇನೂ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತಾಯಿಗೆ ಗೌರವಿಸೋಣ. ಇವತ್ತಿನ ದಿವಸ ನಾನಂತೂ ಕೂಡ ನನ್ನ ತಾಯಿನ ನಾನು ಸ್ಮರಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ನಮ್ಮ ತಾಯಿ ನನಗೋಸ್ಕರ ಮಾಡಿರ್ತಕ್ಕಂಥ ತ್ಯಾಗಗಳಿದೆಯಲ್ಲ, ಅದು ಯಾವುದಕ್ಕೂ ಕೂಡ ಇವತ್ತಿನ ದಿವಸ ನನಗೆ ಈ ಸ್ಥಾನ ಆಗಲಿ, ನಾನು ಈ ಜಾಗದಲ್ಲಿ ಕೂತ್ಕೊಂಡಾಗಲಿ, ನನಗೆ ಇಂತಹ ಒಂದು ವೇದಿಕೆ ಸಿಕ್ಕಿದ್ರೂ ಕೂಡ ನಾನು ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕಂದ್ರೂ ಕೂಡ ನನಗೆ ಪದಗಳು ಸಿಗ್ತಾಯಿಲ್ಲ. ಯಾಕೆ ಅಂತಂದರೆ ತಾಯಿಯ ಆ ಒಂದು ತ್ಯಾಗ ಇದೆಯಲ್ಲ, ಅದರ ಮುಂದೆ ಬೇರೆ ಯಾವುದೂ ಇಲ್ಲ. ತಾಯಿನೇ ಎಲ್ಲ. ನಾನು ಇವತ್ತಿನ ದಿವಸ ಈ ಸ್ಥಾನಕ್ಕೆ ಬರಬೇಕಾದ್ರೆ ನನ್ನ ತಾಯಿ ನನ್ನ ಜೊತೆನೂ ಕೂಡ ನೋವು ತಿನ್ನಬೇಕು. ಏನಪ್ಪ ಅಂತಂದರೆ ನನ್ನನ್ನು ಮೊದಲನೇದಾಗಿ ತೀಡಬೇಕು. ಆ ಕ್ಷಣ ನಾನು ಮಾಡ್ತಕ್ಕಂಥ ಹಠವನ್ನು ಸಹಿಸ್ಕೋಬೇಕು. ನಾನು ಹೇಳಿದ ಮಾತು ಕೇಳಿಲ್ಲ ಅಂತಂದರೆ ನಮ್ಮ ತಾಯಿಯವರು ನಮ್ಮ ತಂದೆಯವರು ಕೂಡ ನಮ್ಮ ತಾಯಿಯವ್ರನ್ನೇ ದೂಷಣೆ ಮಾಡೋರು. ನೋಡು ನೀನು ಬೆಳೆಸ್ತಾ ಇರತಕ್ಕಂಥ ರೀತಿ ನಿನ್ನ ಮಗನ ಅಂತ ಹೇಳಿ ಆ ಕಡೆ ಅವರನ್ನು ಕೂಡ ನೋಡ್ಕೊಳ್ಬೇಕು, ಈ ಕಡೆ ನನ್ನನ್ನು ಕೂಡ ನೋಡ್ಕೊಳ್ಬೇಕು. ಮಧ್ಯಭಾಗದಲ್ಲಿ ತಾಯಿ, ಆಕೆ ಜನ್ಮ ಕೊಟ್ಟಾಗಿಂದ ನೋಡಿ, ತಾಯಿ ಅಂತಲೇ ಅಲ್ಲ, ತಂದೆ ತಾಯಿಂದ್ರಿಬ್ಬರನ್ನೂ ಕೂಡ ಒಬ್ಬ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾದ ನಂತರ ಅವರ ಆಸೆ ಆಕಾಂಕ್ಷೆಗಳು ಮುಂದಿನ ಒಂದು ಆಲೋಚನೆಗಳೆಲ್ಲವನ್ನೂ ಕೂಡ ಮೂಟೆ ಕಟ್ಟಿ ಬೀರುಲಿಕ್ಬಿಡ್ತಾರೆ. ಯಾಕೆ ಅಂತಂದರೆ ನನ್ನ ಒಬ್ಬ ಸಂತೋಷಕ್ಕಾಗಿ ಅವರ ಎಷ್ಟೋ ತ್ಯಾಗಗಳಿರ್ತಾವಲ್ಲ, ಅದೆಲ್ಲದರ ಮುಂದೆ ನಮ್ಮದೆಲ್ಲ ಏನು? ಇವತ್ತಿನ ದಿವಸ ನಾವು ಅಂದ್ಕೊಳ್ಬೋದು, ನಾನು ತಂದೆ ತಾಯಿಗೋಸ್ಕರ ಅದು ಮಾಡಿದೆ, ತಂದೆ ತಾಯಿಗೋಸ್ಕರ ಇದು ಮಾಡಿದೆ. ಏನು ಮಾಡ್ತೀರಾ?
ನಿಮಗೋಸ್ಕರ ತಂದೆ ತಾಯಿ ಮಾಡಿರ್ತಕ್ಕಂಥ ತ್ಯಾಗದ ಮುಂದೆ ನಮ್ಮದೇನಿದೆ? ಏನೂ ಇಲ್ಲ. ಇವತ್ತಿನ ದಿವಸ ನಾನು ತ್ಯಾಗ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅಂತಂದರೆ ಅವ್ರು ಕೊಟ್ಟಿರೋ ಭಿಕ್ಷೆ ಅಲ್ವಾ? ಹಾಗಾಗಿ ತಾಯಂದಿರ ದಿನಾಚರಣೆ ಎಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು ನಾನು ಕೇಳ್ಕೊಳ್ತಕ್ಕಂಥದ್ದೊಂದೇ, ಎಲ್ಲ ವಿದ್ಯಾರ್ಥಿನಿಯರು, ನನ್ನ ವಯಸ್ಸಿನಲ್ಲಿರ್ತಕ್ಕಂಥದ್ದು, ನನಗಿನ್ನ ಕಿರಿಯರಾಗಿರ್ತಕ್ಕಂಥವ್ರು, ನನಗಿನ್ನ ವಯಸ್ಸಿನಲ್ಲಿ ಚೂರು ಹಿರಿಯರಾಗಿರ್ತಕ್ಕಂಥವ್ರು ಎಲ್ಲರಲ್ಲೂ ಕೂಡ ಒಂದು ಪ್ರಾರ್ಥನೆ, ವಿನಯ ಪ್ರಾರ್ಥನೆ ಏನಪ್ಪ ಅಂತಂದರೆ, ಅದನ್ನೆಂಥ ಪರಿಸ್ಥಿತಿ ಬರಲಿ, ಎಂತಹ ಸಂಕಷ್ಟ ಬರಲಿ, ತಾಯಿಯನ್ನು ದೂಷಣೆಯನ್ನು ಮಾಡ್ತಕ್ಕಂಥದ್ದು ಬೇಡ. ತಾಯಿಯನ್ನು ನಾವು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಆ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ಮಕ್ಕಳು ಕಣ್ಣೀರು ಹಾಕ್ಬಿಟ್ರು ತಾಯಿಯನ್ನು ಕಳ್ಕೊಂಡು. ನನ್ನ ಬಳಗದಲ್ಲಿರ್ತಕ್ಕಂಥ ಎಷ್ಟೋ ಜನ ನನ್ನ ಸ್ನೇಹಿತರು ಕೂಡ ಅವರ ತಾಯಂದ್ರನ್ನ ಕಳ್ಕೊಂಡ್ಬಿಟ್ರು. ತಾಯಿ ಜೊತೆಯಲ್ಲಿದ್ದಾಗ ಆ ತಾಯಿಯ ಬೆಲೆ ಗೊತ್ತಾಗಲಿಲ್ಲ. ಆದರೆ ತಾಯಿ ತೀರ್ಕೊಂಡ ಮೇಲೆ ಆಕೆಯ ಬೆಲೆಯನ್ನು ಅವರು ನನಗೆ ವ್ಯಕ್ತಪಡಿಸ್ತಾ ಇದ್ದಾಗ ಆ ಕ್ಷಣ ಅಂದ್ಕೊಂಡೆ, ಭಗವಂತ ನನಗೇ ನೋವು ಬೇಡಪ್ಪ, ನಾನು ಕೊನೆ ಉಸಿರಿರೋವರೆಗೂ ನಾನು ನನ್ನ ತಾಯಿ ಜೊತೆ ಇರಬೇಕು ಅನ್ನೋ ಒಂದು ಮಹದಾಸೆ ನನಗೆ. ನಾನು ನನ್ನ ತಾಯಿ ಸೇವೆ ಮಾಡಬೇಕು ಅಂತ ಆಸೆ. ನಿಜಕ್ಕೂ ಕೂಡ ಹೇಳಿದ್ದೀನಿ, ಇವತ್ತಿಗೂ ಕೂಡ ನಾನು ನನ್ನ ತಾಯಿಯ ಜೊತೆ ಎಷ್ಟೋ ಸತಿ ಹಂಚ್ಕೊಂಡ್ಬಿಟ್ಟಿದ್ದೇನೆ. ನಾನು ಅಮ್ಮ, ನಿನಗೋಸ್ಕರ ನನ್ನ ಕಡೆ ಕ್ಷಣದವರೆಗೂ ಕೂಡ ನಾನು ನಿನ್ನ ಸೇವೆ ಮಾಡಬೇಕಮ್ಮ, ನನಗೆ ನೀನು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಇವತ್ತಿಗೂ ನಾನು ಕೂಡ ಕೇಳ್ತೀನಿ. ಯಾಕೆ ಅಂತಂದರೆ ಅವರು ನನಗೆ ಜನ್ಮವನ್ನು ನೀಡಿರ್ತಕ್ಕಂಥದ್ದಾಗಲಿ, ಅವರು ನನಗೋಸ್ಕರ ಮಾಡಿರ್ತಕ್ಕಂಥ ತ್ಯಾಗ ಆಗಲಿ, ಅದೆಲ್ಲವೂ ಕೂಡ ಅಪಾರ ಅಂತ ಹೇಳ್ಬೋದು. ವಿಶ್ವ ತಾಯಂದಿರ ದಿನಾಚರಣೆಯ ಹಬ್ಬ ಅಂತಲೇ ಹೇಳ್ತೀನಿ. ಈ ಹಬ್ಬದ ಶುಭಾಶಯಗಳನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಮತ್ತೊಮ್ಮೆ ಮಗದೊಮ್ಮೆ ಒಳ್ಳೆಯದಾಗಲಿ, ತಾಯಿಯ ಅನುಗ್ರಹ ಸದಾಕಾಲ ಎಲ್ರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವಿಶ್ವ ತಾಯಂದಿರ ದಿನಾಚರಣೆ ಬಗ್ಗೆ ತಿಳಿಸ್ತಾ ಇದ್ದೆ, ತಾಯಿಯ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಇನ್ನೇನಪ್ಪ, ಈಗಾಗಲೇ ತಿಳಿಸಿದ್ದಾಯಿತು. ವಿಶೇಷತೆ ಏನಂದರೆ ಇಷ್ಟೇ, ಇವತ್ತಿನ ದಿನ ಬಹಳ ಅದ್ಭುತವಾಗಿ ವಿಶ್ವ ತಾಯಂದಿರ ದಿನಾಚರಣೆ ಒಂದು ಕಡೆ ವಿಶೇಷತೆಯನ್ನು ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ಶಂಕರಾಚಾರ್ಯರ ಜಯಂತಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಸಕೃತಂ ವಂದೇ ಭಗವಂತಃ ಪುನಃ ಪುನಃ. ಶಂಕರಾಚಾರ್ಯರ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಅವರ ಬಗ್ಗೆನೂ ಕೂಡ ಪದಗಳೇ ಸಾಲೋದಿಲ್ಲ. ಅಂತಹ ಶಕ್ತಿ, ಅಂತಹ ತೇಜಸ್ಸು, ಅಂತಹ ವರ್ಚಸ್ಸು. ಶಂಕರಾಚಾರ್ಯರು ಇಡೀ ಭರತಖಂಡವನ್ನೇ 4 ಬಾರಿ ಕಾಲ್ನಡಿಗೆಯಲ್ಲಿ ನಡೆದು ಪ್ರಪಂಚವನ್ನೇ ಸುತ್ತಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಕೀರ್ತಿ ನಮ್ಮ ಶಂಕರಾಚಾರ್ಯರು. 8ನೇ ಶತಮಾನದಲ್ಲಿ ಇಡೀ ಭಾರತದಲ್ಲಿ ಸಂಪೂರ್ಣವಾಗಿ ಈ ಧರ್ಮದ ಸಂಘರ್ಷ ಜಾಸ್ತಿ ಆಗೋಗಿತ್ತು. ಧರ್ಮದ ಒಂದಿಷ್ಟು ವಿಂಗಡಣೆಗಳು ಜಾಸ್ತಿ ಆಗೋಗಿತ್ತು. ನಾನು ದೊಡ್ಡವನು, ನೀನು ಚಿಕ್ಕವನು, ನಾನು ಮೇಲು, ನೀನು ಕೀಳು ಎಂಬತಕ್ಕಂಥ ಆ ಒಂದು ಸಂಘರ್ಷದ ಸಮಯದಲ್ಲಿ ಶಂಕರಾಚಾರ್ಯ ಎಂಬತಕ್ಕಂಥ ಒಬ್ಬ ಶಕ್ತಿಯ ಜನನ, ಗುರುಗಳ ಜನನ ಆಯಿತು. ಶಂಕರಾಚಾರ್ಯರ ಗುರುಗಳ ಆ ಒಂದು ಜನನ ಇದೆಯಲ್ಲ, ಅದು ನಿಜಕ್ಕೂ ಹೇಳ್ತೀನಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ನಾನು ಕೂಡ ಸಾಕಷ್ಟು ವಿಚಾರಗಳನ್ನು ಬರೆದಿಟ್ಕೊಂಡ್ಬಿಟ್ಟಿದ್ದೇನೆ ಶಂಕರಾಚಾರ್ಯರ ಬಗ್ಗೆ. ನಾನು ಇಂತೆಲ್ಲ ವಿಚಾರಗಳನ್ನು ತಮಗೆ ತಿಳಿಸ್ಬೇಕು ಅಂತ ಹೇಳಿ. ವೈಶಾಖ ಶುದ್ಧ ಪಂಚಮಿ ಎಂದು ಶಂಕರಾಚಾರ್ಯರ ಜನನ ಆಯಿತು. ವೈಶಾಖ ಶುದ್ಧ ಪಂಚಮಿ ಎಂದು ಶಂಕರಾಚಾರ್ಯರ ಜನನ ಆಯಿತು. ಆರ್ದ್ರ ನಕ್ಷತ್ರ, ಭಗವಂತನ ಆ ಶಂಕರಾಚಾರ್ಯರ ನಕ್ಷತ್ರ ಬಂದು ಶಿವನ ಸಂಕೇತವಾಗಿದ್ದು, ಆರ್ದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಶಂಕರಾಚಾರ್ಯರು ಸೂರ್ಯ, ಶನಿ, ಗುರು, ಕುಜ ಇವರಿಷ್ಟು ಜನರು ಕೂಡ ಉಚ್ಚ ಸ್ಥಾನದಲ್ಲಿದ್ದರು. ಅವರ ಭವಿಷ್ಯ ಇನ್ನು ಹೆಂಗಿರುತ್ತೆ? ಪ್ರಕೃತಿ ದತ್ತವಾಗಿ ಕೂಡ ನೋಡೋದಾದರೆ ಶಂಕರಾಚಾರ್ಯರ ಜನ್ಮದಿನದಂತೂ ಒಂದು ರೀತಿ ಸಂತಸ, ಸಂಭ್ರಮ. ಯಾಕೆ ಅಂತಂದರೆ ಶಂಕರಾಚಾರ್ಯರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಅಹಂ ಬ್ರಹ್ಮಾಸ್ಮಿ. ಯಾವುದೂ ಕೂಡ ಭೇದ ಅಲ್ಲ, ಯಾವುದೂ ಕೂಡ ಮೇಲಲ್ಲ ಕೇಳೋದಿಲ್ಲ, ಎಲ್ಲವೂ ಕೂಡ ಬ್ರಹ್ಮ ಅಂತಂದರೆ ಎಲ್ಲವೂ ಕೂಡ ಒಬ್ಬನೇ, ಸೃಷ್ಟಿಕರ್ತ ಒಬ್ಬನೇ. ಹಾಗಾಗಿ ಈ ಸೃಷ್ಟಿನಲ್ಲಿ ಬೇರೊಂದು ಮಾತಿಲ್ಲ, ಎಲ್ಲವೂ ಕೂಡ ಒಂದೇ ಎಂಬತಕ್ಕಂಥ ವಿಚಾರವಾಗಿ ಶಂಕರಾಚಾರ್ಯರು ತಿಳಿಸ್ತಾನೆ ಬಂದಿದ್ದಾರೆ. ಶಂಕರಾಚಾರ್ಯರ ಜನನ ಬಹಳ ಅದ್ಭುತ ಅಂತಲೇ ಹೇಳ್ಬೋದು.
ಶಂಕರಾಚಾರ್ಯರ ಜನನದ ಸಮಯ ಏನೋ ನಾನು ತಿಳಿಸ್ಬಿಟ್ಟೆ. ಆ ಕ್ಷಣ ಹೇಗಿತ್ತು, ಅವರ ನಕ್ಷತ್ರ ಬಲ, ಅವರ ಜಾತಕ ಬಲ ಎಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸಿದೆ. ಇನ್ನು ಶಂಕರಾಚಾರ್ಯರ ಜನ್ಮಸ್ಥಾನ ಬಂದು ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಕೇರಳದ ಎರ್ನಾಕುಲಂನ ಕಾಲೋಟಿನಲ್ಲಿ ಅವರ ಜನ್ಮಸ್ಥಳ. ಇವರ ತಂದೆ ತಾಯಿಯ ವಿಚಾರವನ್ನು ತಿಳಿಸೋದಾದರೆ, ಶಂಕರಾಗುರು ಮತ್ತು ಆರ್ಯಾಂಬ ಎಂಬತಕ್ಕಂಥ ಇವರಿಬ್ಬರ ದಂಪತಿಗಳು ಪುತ್ರನಾಗಿ ಶಂಕರಾಚಾರ್ಯರ ಜನನ ಆಯಿತು. ಇವರಿಬ್ಬರೂ ಕೂಡ ಪರಮೇಶ್ವರನಲ್ಲಿ ಸುಮಾರು ವರ್ಷಗಳ ಕಾಲ ಮಕ್ಕಳಿರಲಿಲ್ಲ ಇವರಿಗೆ. ಆಗ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಪರಮೇಶ್ವರನ ಅನುಗ್ರಹದಿಂದ ಶಂಕರಾಚಾರ್ಯರ ಜನನ ಆಯಿತು. ಶಂಕರಾಚಾರ್ಯರು ಜನಿಸಿದಾಗ ಅವರ ಮುಖದಲ್ಲಿರ್ತಕ್ಕಂಥ ಆ ಒಂದು ತೇಜಸ್ಸು, ಆ ಒಂದು ವರ್ಚಸ್ಸು ಅದೆಲ್ಲವನ್ನೂ ಕೂಡ ಗಮನಿಸಿದಾಗ ಅಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ಒಂದು ರೀತಿ ಅಚ್ಚರಿ ಸೃಷ್ಟಿಯಾಯಿತು. ಏನಿದು, ಇಷ್ಟೊಂದು ತೇಜಸ್ಸು, ಇಷ್ಟೊಂದು ವರ್ಚಸ್ಸು, ಏನಿ ರೂಪ, ಏನಿ ಲಾವಣ್ಯ ಅಂತಂದರೆ ಬಹಳ ಸುಂದರ. ಶಂಕರಾಚಾರ್ಯರು ನೋಡಲಿಕ್ಕೆ ಬಹಳ ಮುದ್ದಾಗಿದ್ರಂತೆ. ಅಂತಂದರೆ ಅವರ ಮುಖಕಮಲದಲ್ಲಿ ಅಷ್ಟೊಂದು ಶಕ್ತಿ ತುಂಬಿತ್ತಂತೆ, ಅವರ ಕಂಗಳಲ್ಲಿ ಅಷ್ಟೊಂದು ಶಕ್ತಿ ತುಂಬಿತ್ತಂತೆ. ಎಷ್ಟೇ ಆದರೂ ಶಿವನ ಪ್ರಸಾದ, ಶಿವನ ಅನುಗ್ರಹ, ಶಿವನ ಸಂಕೇತ ಅಂತಂದರೆ ಅದು ಅಸಾಧ್ಯವಾದ ಮಾತು ಅಲ್ಲವೇ? ಅದು ಅಸಾಧ್ಯವಾದ ಮಾತು. ಅದರಲ್ಲಿ ನಮ್ಮ ಶಂಕರಾಚಾರ್ಯರು ಬಾಲ್ಯದ ವಯಸ್ಸಿನಲ್ಲಿಯೇ ಅವರ ವಿದ್ಯಾಭ್ಯಾಸ, ಅವರ ಪಾರಂಗತ ಇದೆಲ್ಲವೂ ಕೂಡ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದಿತ್ತು, ಅದ್ಭುತವಾಗಿರ್ತಕ್ಕಂಥದ್ದಿತ್ತು. ಇಡೀ ಜಗತ್ತಿನಲ್ಲಿ ಎದುರಾಗಿರ್ತಕ್ಕಂಥ ಒಂದು ಸಂಕಷ್ಟ ಏನಿದೆ ಅದೆಲ್ಲವನ್ನೂ ಕೂಡ ದೂರ ಮಾಡಲಿಕ್ಕಾಗಿ ಕಾರಣೇ ಜನ್ಮವಾಗಿರ್ತಕ್ಕಂಥ ನಮ್ಮ ಶಂಕರಾಚಾರ್ಯರು, ಅವರ ಕೀರ್ತಿ, ಅವರ ಒಂದು ಅನುಗ್ರಹ ಸದಾಕಾಲ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದೇ. ಶಂಕರಾಚಾರ್ಯರು ಬಾಲ್ಯದಿಂದನೂ ಕೂಡ ಅವರ ವಿದ್ಯಾಭ್ಯಾಸ ಎಷ್ಟರ ಮಟ್ಟಿಗಿತ್ತು ಅಂತಂದರೆ 12ನೇ ವರ್ಷಕ್ಕೇ ಶಂಕರಾಚಾರ್ಯರು 4 ವೇದಗಳನ್ನೂ ಕೂಡ ಅರೆದು ಕುಡಿದು ಬಿಟ್ಟಿದ್ರಂತೆ. 4 ವೇದಗಳನ್ನೂ ಕೂಡ ಅವರು ಕರಗತವನ್ನು ಮಾಡಿಕೊಂಡು ಅವರು ಪಾರಾಯಣವನ್ನು ಮಾಡಿ ಎಲ್ಲವನ್ನೂ ಕೂಡ ಅವರ ಬುದ್ಧಿಶಕ್ತಿಯಲ್ಲಿ ಜೋಪಾನವಾಗಿ ಅಡಗಿಸಿಟ್ಕೊಂಡ್ರಂತೆ. ಅಂತಂದ್ರೆ 12ನೇ ವಯಸ್ಸಿಗೆ ಅವರ ಕೀರ್ತಿ ಅಷ್ಟು. 4 ವೇದಗಳು ಅಂತಂದರೆ ಅದು ತಮಾಷೆಯ ಮಾತ. 4 ವೇದಗಳನ್ನು ಓದಬೇಕು ಅಂತಂದರೆ ನಮಗಿರಬೇಕಾಗಿರ್ತಕ್ಕಂಥ ಒಂದು ತಾಳ್ಮೆ, ಶ್ರದ್ಧೆ, ಆಸಕ್ತಿ ಇದೆಲ್ಲವೂ ಕೂಡ ಭೂಮಿ ತೂಕದಷ್ಟೇ ಆಗಿರಬೇಕು ಮತ್ತು ನಮ್ಮ ಆಲೋಚನೆಗಳು ಗಗನದಷ್ಟೇ ಇರಬೇಕು. ಆದರೆ ಶಂಕರಾಚಾರ್ಯರು ಅದನ್ನು 12ನೇ ವಯಸ್ಸಿಗೆ ಸಂಪನ್ನಗೊಳಿಸಿರ್ತಕ್ಕಂಥ ಮಹಾನ್ ಚೇತನ ಶಕ್ತಿ. ಶಂಕರಾಚಾರ್ಯರು 12ನೇ ವಯಸ್ಸಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಉತ್ತುಂಗಕ್ಕೇರಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಅರಿತು ಎಲ್ಲವನ್ನೂ ಕೂಡ ಕರಗತ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಶಂಕರಾಚಾರ್ಯರು ಕಾಲಕ್ರಮೇಣ ಅವರು ಪ್ರತಿ ಬಾರಿನೂ ಕೂಡ ಅವರ ತಾಯಿಯವ್ರಿಗೆ ಹೇಳ್ತಾ ಇದ್ರಂತೆ, ನಾನು ಸನ್ಯಾಸತ್ವ ಸ್ವೀಕಾರ ಮಾಡ್ತೀನಮ್ಮ ಅಂತಿದ್ದಾಗ ಅವರ ತಾಯಿ ಅಷ್ಟಾಗಿ ಅದನ್ನು ಗಮನಕ್ಕೆ ತಗೊಂಡ್ಲಿಲ್ವಂತೆ. ಮಗು ಏನೋ ಹೇಳುತ್ತೆ ಬಿಡಪ್ಪ ಅಂತ ಹೇಳಿ ತಾಯಿ ಸುಮ್ಮನೆ ಆಗ್ಬಿಡವನಂತೆ. ಆದರೆ ಮುಂದೆ ನೋವೇನಪ್ಪ ಅಂತಂದರೆ ಶಂಕರಾಚಾರ್ಯರು ಬಾಲ್ಯದ ವಯಸ್ಸಿನಲ್ಲಿ ಅವ್ರ ತಂದೆ ತೀರ್ಕೊಂಡ್ಬಿಟ್ರು. ಅಂತಂದರೆ ಅವರ ತಂದೆಯ ಕಾಲ ಆಗಿರುವ ಕಾರಣದಿಂದ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಅವ್ರ ತಂದೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇರುತ್ತೆ. ತಾಯಿನೇ ಬಹಳ ಮುದ್ದಾಗಿ ಶಂಕರಾಚಾರ್ಯರ ಪಾಲನೆ, ಪೋಷಣೆ ಇದೆಲ್ಲವನ್ನು ಕೂಡ ನೋಡ್ಕೊಳ್ತಾ ಬರ್ತಾರೆ. ನೋಡಿ, ತಾಯಂದಿರ ದಿನಾಚರಣೆ, ಶಂಕರಾಚಾರ್ಯ ಎಂಬತಕ್ಕಂಥ ಒಬ್ಬ ಮಹಾನ್ ಚೇತನ ಶಕ್ತಿಗೆ ಜನ್ಮ ನೀಡಿರ್ತಕ್ಕಂಥ ತಾಯಿಯ ಬಗ್ಗೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದೇವೆ. ಆರ್ಯಾಂಬ ತಾಯಿ ತನ್ನ ಜೀವನವೆಲ್ಲವನ್ನೂ ಕೂಡ ಶಂಕರಾಚಾರ್ಯರಿಗೆ ಅಂತಲೇ ಮುಡಿಪಾಗಿಟ್ಬಿಟ್ಲಂತೆ. ತಾಯಿ ಅವರ ವಿದ್ಯಾಭ್ಯಾಸಕ್ಕಾಗಿ ತನ್ನ ಜೀವನವೆಲ್ಲವನ್ನೂ ಕೂಡ ಮುಡಿಪಾಗಿಟ್ಟು 6 ಕಾಸು 3 ಕಾಸು ಸಂಪಾದನೆಯನ್ನು ಮಾಡಿ ಬರ್ತಕ್ಕಂಥ ಸಂಪಾದನೆಯೆಲ್ಲ ಇಡೀ ಮನೆಯೆಲ್ಲವನ್ನೂ ಕೂಡ ನಿಭಾಯಿಸ್ತಾ ಶಂಕರಾಚಾರ್ಯರ ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತಾ ತನ್ನ ಜೀವನವನ್ನು ನೆರವೇರಿಸ್ಕೊಳ್ತಾ ಬಂದು ತಾಯಿ. ಎಷ್ಟೇ ಆದ್ರೂ ಕೂಡ ಮಗ ಬೆಳೆದು ದೊಡ್ಡವನಾದ ಮೇಲೆ ಎಲ್ಲ ತಾಯಂದ್ರಿಗೂ ಕೂಡ ಒಂದು ಆಸೆ, ಆದಷ್ಟು ಬೇಗ ಒಂದು ಸೊಸೆ ಬರಬೇಕು ಅಂತ ಹೇಳಿ ತಾಯಿಯ ಮನಸ್ಸಿನಲ್ಲಿ ಶಂಕರರಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಎಂಬತಕ್ಕಂಥ ಒಂದು ಆಲೋಚನೆ, ಒಂದು ಮಹದಾಸೆ. ಆದರೆ ಶಂಕರಾಚಾರ್ಯರ ಜನನ ಯಾವುದಕ್ಕಾಗಿತ್ತು? ಶಂಕರಾಚಾರ್ಯ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆ ಯಾವುದಾಗಿತ್ತು?
ಅವರ ಆಸಕ್ತಿ ಹೆಚ್ಚಿನಷ್ಟು ರೀತಿ ಯಾವುದರ ಮೇಲಿತ್ತು? ಎಲ್ಲವೂ ಕೂಡ ಧರ್ಮದ ಪರ, ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಆಲೋಚನೆ. ಸನ್ಯಾಸತ್ವದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ, ಕೀರ್ತಿಯನ್ನು ಸಂಪಾದನೆ ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಆಸೆ ಶಂಕರಾಚಾರ್ಯರವರ ಮನಸ್ಸಲ್ಲಿತ್ತು. ಒಂದು ಕಡೆ ತಾಯಿ ಆಲೋಚನೆ, ನನ್ನ ಮಗನಿಗೆ ಒಂದೊಳ್ಳೆ ಮದುವೆಯನ್ನು ಮಾಡಬೇಕು, ಆದಷ್ಟು ಬೇಗ ನಾನು ಸೊಸೆಯನ್ನು ಕಾಣಬೇಕು ಎಂಬತಕ್ಕಂಥ ಒಂದು ಆಸೆ. ಆದರೆ ಇಲ್ಲಿ ಒಂದು ವಿಚಾರ, ನಾನು ಬರೀ ಹೇಳಿದೆ ಶಂಕರಾಚಾರ್ಯರು ಬಾಲ್ಯ ವಯಸ್ಸಿನಲ್ಲಿ ಅಷ್ಟೆಲ್ಲ ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ಕೊಂಡ್ಬಿಟ್ರು ಅಂತ ಹೇಳಿ. ಆ ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡ್ರಲ್ಲ, ಅದನ್ನು ಹೀಗೆ ಒಂದು ಪರೀಕ್ಷೆ ಅಂತ ನಾವು ನೋಡೋದಾದರೆ, ಹೀಗೆ ಒಮ್ಮೆ ಶಂಕರಾಚಾರ್ಯರು ಭಿಕ್ಷೆಗೆ ಅಂತ ಆಚೆ ಹೋದಾಗ ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಕುಟೀರ, ಸಂಪೂರ್ಣವಾಗಿ ಮರದ ಎಲೆಗಳಿಂದ ನಿರ್ಮಿಸಿರ್ತಕ್ಕಂಥ ಒಂದು ಸಣ್ಣ ಕುಟೀರ. ಆ ಕುಟೀರದಲ್ಲಿ ಒಬ್ಬ ಬಡ ತಾಯಿ. ಆ ಬಡ ತಾಯಿಗೆ ಹೇಗೆ ಅಂತಂದರೆ ಅವತ್ತಿನ ದಿನದ ಊಟಕ್ಕೂ ಕೂಡ ಆಕೆಗೆ ಗತಿ ಇಲ್ಲ, ಅಂತಹ ಬಡತನ. ಆ ತಾಯಿಯ ಮನೆಗೆ ಶಂಕರಾಚಾರ್ಯರು ಹೋಗ್ತಾರೆ ಭಿಕ್ಷೆ ಬೇಡಲಿಕ್ಕಾಗಿ. ಭಗವಂತ ಮನೆಯ ವಾಸ್ತುಗೃಹದ ಮುಂದೆ ಕಡೆ ನಿಂತ್ಕೊಂಡು 3 ಬಾರಿ ಭವತಿ ಭಿಕ್ಷಾಂದೇಹಿ ಮಾತಾ, ಭವತಿ ಭಿಕ್ಷಾಂದೇಹಿ ಮಾತಾ, ಭವತಿ ಭಿಕ್ಷಾಂದೇಹಿ ಮಾತಾ ಅಂತ ಹೇಳಿ 3 ಬಾರಿ ಆ ಒಂದು ಭಿಕ್ಷೆಯನ್ನು ಬೇಡದಾಗ ಶಂಕರನ್ನ ಗಮನಿಸಿರ್ತಕ್ಕಂಥ ಆ ಬಡತಾಯಿ ಆಚೆ ಬಂದು ಶಂಕರಾಚಾರ್ಯರನ್ನು ನೋಡ್ತಾರೆ. ಶಂಕರಾಚಾರ್ಯರು ಆಕೆಯನ್ನು ಗಮನಿಸ್ತಾರೆ. ಆಕೆಯ ಮೇಲಿರ್ತಕ್ಕಂಥ ವಸ್ತ್ರವೂ ಕೂಡ ತುಂಡಾಗಿರ್ತಕ್ಕಂಥದ್ದು ಇರುತ್ತೆ, ಹರಿದಿರ್ತಕ್ಕಂಥದ್ದು ಇರುತ್ತೆ. ಅಂತಹ ಬಡತನ, ವಾಸ್ತುಗೃಹದಲ್ಲಿ ಏನೊಂದು ಧಾನ್ಯವೂ ಕೂಡ ಇಲ್ಲ. ಆದರೆ ಎಲ್ಲೋ ಮೂಲೆಯಲ್ಲಿ ತಾಯಿ ತನ್ನ ಆ ಪಾಕಶಾಲೆಯಲ್ಲಿ ಒಂದೇ ಒಂದು ಒಣಗಿರ್ತಕ್ಕಂಥ ನಲ್ಲಿಕಾಯಿ ಇರುತ್ತಂತೆ. ಅದು ಒಂದೇ ಇತ್ತಂತೆ ಆ ತಾಯಿ ಹತ್ರ. ದಾನ ಅಂತ ಮಾಡ್ಲಿಕ್ಕೆ ಉಳಿದಿರ್ತಕ್ಕಂಥ ಏಕೈಕ ವಸ್ತು ಅಂತಂದರೆ ಅದೊಂದೇ ಒಂದು ನಲ್ಲಿಕಾಯಿ. ಶಂಕರಾಚಾರ್ಯರು ಆಚೆ ಕಡೆ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ತಾಯಿ ಬರ್ತಾಳೆ, ಭಗವಂತ ಶಂಕರ, ನನ್ನ ಹತ್ರ ಏನಿದೆ ಅಂತ ನಾನು ನಿನಗೆ ಭಿಕ್ಷೆಯನ್ನು ನೀಡಲಪ್ಪ, ನಾನೊಬ್ಬ ನಿರ್ಗತಿಗಳು, ನನಗೇನು ಕೂಡ ನನಗೆ ಅವಕಾಶ ಇಲ್ಲ ಕೊಡಲಿಕ್ಕೆ, ಏನು ಕೊಡಲಿ ನಾನು ನಿನಗೆ, ನಿನ್ನ ಹತ್ರ ಏನಿದೆಯಮ್ಮ ಅದನ್ನು ಕೊಡು ತಾಯಿ. ಒಳಗಡೆ ಇರ್ತಕ್ಕಂಥ ಒಂದೇ ಒಂದು ನಲ್ಲಿಕಾಯಿನ ಬಹಳ ಮನನೊಂದು, ಅಯ್ಯೋ ಬ್ರಾಹ್ಮಣ ವಟು ನನ್ನ ಮನೆಗೆ ಬಂದಿದ್ದಾರೆ, ನೋಡಲಿಕ್ಕೆ ಭಗವಂತನಷ್ಟೇ ವರ್ಚಸ್ಸು, ಭಗವಂತನಷ್ಟೇ ಒಂದು ರೂಪ, ಇಂತಹ ತೇಜಸ್ಸುಮಯವಾಗಿರ್ತಕ್ಕಂಥ ಈ ಬಾಲಕನಿಗೆ ನಾನು ಇದನ್ನು ಭಿಕ್ಷೆ ಅಂತ ನೀಡೋದಾ? ಏನಪ್ಪ ಭಗವಂತ, ಇದು ನನಗೆ ಧರ್ಮಸಂಕಟ ಅಂತ ಹೇಳಿ ತಾಯಿ ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ತಾಯಿ ಬಂದು ಹೊರಬಂದು, ಅಪ್ಪ ಶಂಕರ, ನನ್ನ ವಾಸ್ತುಗೃಹದಲ್ಲಿ ಇದು ಒಂದೇನಪ್ಪ ಉಳಿದಿರ್ತಕ್ಕಂಥದ್ದು, ಅದನ್ನು ಕೂಡ ನನ್ನ ಆ ಕ್ಷಣದ ಹಸಿವನ್ನು ನೀಗಿಸ್ಕೊಳ್ಳಿಕ್ಕಾಗಿ ಇದೊಂದೇ ಒಂದು ನಲ್ಲಿಕಾಯಿನ ಮಾತ್ರ ನಾನು ಉಳಿಸ್ಕೊಂಡಿದ್ದೆ. ನನ್ನ ಹತ್ರ ಇರೋದೇ ಇದಪ್ಪ, ಇದು ಬಿಟ್ಟರೆ ನನ್ನ ಹತ್ರ ಬೇರೆ ಇನ್ನೇನು ಇಲ್ಲ ತಂದೆ ಅಂತಂದಾಗ ತಾಯಿ, ನಿನ್ನ ಕೈಯಲ್ಲಿರ್ತಕ್ಕಂಥ ಆ ಒಣಗಿರ್ತಕ್ಕಂಥ ನಲ್ಲಿಕಾಯನ್ನು ನನಗೆ ಕೊಡಮ್ಮ ಅಂತ ಹೇಳಿ ಶಂಕರಾಚಾರ್ಯರು ಅದನ್ನು ಕೈಯಲ್ಲಿಟ್ಕೊಂಡು ತಾಯಿ ಮಹಾಲಕ್ಷ್ಮಿಯ ಕನಕದಾರ ಸ್ತೋತ್ರವನ್ನು ಒಂದೇ ಒಂದು ಸತಿ ಜಪವನ್ನು ಮಾಡಿದ್ರಪ್ಪ. ತಾಯಿ ವೈಕುಂಠದಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಶಂಕರಾಚಾರ್ಯರ ಆ ಒಂದು ಸ್ವರಕಂಠದಲ್ಲಿ ಬಂದಿರತಕ್ಕಂಥ ಆ ಒಂದು ಕನಕಧಾರ ಸ್ತೋತ್ರವನ್ನು ಶ್ರವಣಿಸಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ಮನಸ್ಸು ಸಂಪನ್ನಗೊಂಡು ಸಂತೋಷಗೊಂಡು ತಾಯಿ ಬಂಗಾರದ ನಲ್ಲಿಕಾಯಿಯ ಸುರಿಮಳೆಯನ್ನೇ ಸುರಿಸ್ಬಿಟ್ಲಂತೆ. ಅಂತಂದರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಶಂಕರಾಚಾರ್ಯರಲ್ಲಿರ್ತಕ್ಕಂಥ ಶಕ್ತಿ ಅದನ್ನೆಂಥ ಅಪಾರವಾಗಿರ್ತಕ್ಕಂಥದ್ದು. ಆತನ ಸ್ವರದಲ್ಲಿರ್ತಕ್ಕಂಥ ಶಕ್ತಿಗೆ ತಾಯಿ ಮಹಾಲಕ್ಷ್ಮಿಯೇ ಒಲಿದು ಸ್ವರ್ಣಮಯವಾಗಿರ್ತಕ್ಕಂಥ ಬಂಗಾರವಾಗಿರ್ತಕ್ಕಂಥ ನಲ್ಲಿಕಾಯಿಯ ಸುರಿಮಳೆಯನ್ನು ಆ ಬಡ ತಾಯಿಯ ಮನೆಯ ಮೇಲೆ ಸುರಿಸ್ಬಿಟ್ಲಲ್ಲ ತಾಯಿ. ಇನ್ನೆಂಥ ಅದ್ಭುತ! ಇದು ಶಂಕರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅವರು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಜ್ಞಾನಶಕ್ತಿ, ವಾಕ್ಸಿದ್ಧಿ. ಎಷ್ಟೋ ಸತಿ ಹೇಳ್ತಾ ಇರ್ತಾರೆ, ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ನಿನ್ನ ವಾಕ್ಸಿದ್ಧಿ ಹೇಗಿರಬೇಕು ಅಂತಂದರೆ, ಬೇಡಿ ಬಂದಿರತಕ್ಕಂಥ ನೊಂದು ಬಂದಿರತಕ್ಕಂಥ ಭಕ್ತಾದಿಗಳು ಯಾರೇ ಇರಲಿ, ನೀನು ಇಂಥದ್ದು ಆಗುತ್ತೆ ಅಂತಂದರೆ ಅದು ಆಗಬೇಕು, ಅಷ್ಟರ ಮಟ್ಟಿಗೆ ನೀನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ಸಂಪೂರ್ಣವಾಗಿ ನಿನ್ನಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮೋಹ, ಮದ, ಮತ್ಸರು, ಆಸೆ, ಆಕಾಂಕ್ಷೆಗಳು ಇತ್ಯಾದಿಗಳೆಲ್ಲವನ್ನೂ ಕೂಡ ತ್ಯಾಗ ಮಾಡಿ
ನೀನು ಭಗವಂತನಲ್ಲಿ ಯಾವಾಗ ಮೊರೆ ಹೋಗ್ತೀಯೋ ನಿನಗಂಥ ವಾಕ್ಸಿದ್ಧಿ ಬರುತ್ತೆ ಅಂತ ಹೇಳಿ ಯಾವಾಗಲೂ ಕೂಡ ನನ್ನ ಹಿರಿಯರು ತಿಳಿಸ್ತಾ ಇದ್ರು. ಇನ್ನು ಶಂಕರಾಚಾರ್ಯರ ವಾಕ್ಸಿದ್ಧಿ ತಾಯಿ ಮಹಾಲಕ್ಷ್ಮಿ ಒಲಿದು ಬಂಗಾರದ ನಲ್ಲಿಕಾಯಿನ ಸುರಿಮಳೆಯನ್ನೇ ಸುರಿಸ್ಬಿಟ್ರು ಅಂತಂದರೆ ಅವರ ಬಾಯಲ್ಲಿರ್ತಕ್ಕಂಥ ಶಕ್ತಿ ಇನ್ನೆಷ್ಟರ ಮಟ್ಟಿಗೆ, ಅವರ ನಾಲಿಗೆಯಲ್ಲಿರ್ತಕ್ಕಂಥ ಶಕ್ತಿ. ತಾಯಿ ಸರಸ್ವತಿ ದೇವಿ ಶಂಕರಾಚಾರ್ಯರ ನಾಲಿಗೆ ಮೇಲೆ ನಡೆದಾಡ್ತಾ ಇದ್ಲಂತೆ ತಾಯಿ, ಅಂತಹ ಶಕ್ತಿ. ಆಮೇಲೆ ಇದೊಂದು ನಿದರ್ಶನ ಆದರೆ, ಶಂಕರಾಚಾರ್ಯರ ಬಾಲ್ಯವೇನೋ ಮುಗಿತು, ಯವನ ಬಂತು, ತಾಯಿಯ ಮನಸ್ಸಿನಲ್ಲೊಂದು ಆಸೆ, ಶಂಕರಾಚಾರ್ಯರಲ್ಲಿ ಮತ್ತೊಂದು ಆಸೆ. ಹೀಗೆ ಒಮ್ಮೆ ಶಂಕರಾಚಾರ್ಯರು ಮೊದಲಿಂದನೂ ಕೂಡ ಹೇಳ್ಕೊಂಡು ಬರ್ತಾಯಿದ್ರು ನಾನು ಸನ್ಯಾಸಿ ಆಗಬೇಕು ಅಂತ ಹೇಳಿ. ಆದರೆ ಅವಕಾಶ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ತಾಯಿ ಅದನ್ನು ಅಷ್ಟಾಗಿ ಸೀರಿಯಸ್ ಆಗಿ ತಗೋತಾ ಇಲ್ಲ, ಎಲ್ಲ ಅಂತಂದ್ರೆ ಅದನ್ನು ಮನಸ್ಸಿಗೆ ಹಾಕ್ಕೊಳ್ತಾ ಇಲ್ಲ. ಏನೋ ಬಾಲಕ ಹೇಳ್ತಾನೆ ಬಿಡು ಅಂತ ಹೇಳಿ. ಒಂದು ದಿವಸ ಏನಾಗುತ್ತೆ, ಶಂಕರಾಚಾರ್ಯರು ಹೀಗೆ ನದಿಯಲ್ಲಿ ಈಜಾಡಬೇಕಾದ್ರೆ ಆ ನದಿಯ ದಡಿ, ಆ ನದಿಯ ದಡ ಅಂತಂದರೆ ಯಾವ ನದಿ ಅಂದರೆ ಪೂರ್ಣಾ ನದಿ. ಪೂರ್ಣಾ ನದಿಯ ದಡದಲ್ಲಿ ತಾಯಿ ಆರ್ಯಹಂಬೆ ಬಟ್ಟೆಯನ್ನು ಒಗಿಬೇಕಾದ್ರೆ ಶಂಕರಾಚಾರ್ಯರು ಹೀಗೆ ಈಜಾಡ್ತಾ ಇರಬೇಕಾದ್ರೆ ಒಂದು ಮೊಸಳೆ ಶಂಕರಾಚಾರ್ಯರ ಕಾಲನ್ನು ಹಿಡ್ಕೊಂಡ್ಬಿಡುತ್ತಂತೆ. ಆಗ ಶಂಕರಾಚಾರ್ಯರು ಬಾಯ್ಬಿಟ್ಟು ಹೇಳ್ತಾರೆ, ಅಮ್ಮ ನೀನೇ ನನ್ನನ್ನು ಕಾಪಾಡಬೇಕಮ್ಮ ಅಂತಂದಾಗ ಶಂಕರಾಚಾರ್ಯರ ತಾಯಿ ಹೇಳ್ತಾರೆ, ಅಪ್ಪ ನಾನು ಹೇಗೆ ಕಾಪಾಡಲಪ್ಪ, ನನಗೆ ಈಜು ಬರೋದಿಲ್ಲ, ನಾನು ಏನು ಮಾಡಲಿ ಶಂಕರ, ನಾನೇನು ಮಾಡಲಿ ಶಂಕರ. ಅಮ್ಮ ಬಲ ದಿನಗಳಿಂದ ನಾನು ನಿನ್ನನ್ನು ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಅಪೇಕ್ಷೆನಮ್ಮ, ನಾನು ಸನ್ಯಾಸಿ ಆಗಬೇಕು ತಾಯಿ, ನಾನು ಸನ್ಯಾಸಿ ಆಗಬೇಕು ಅಂತ ನೀನೇನಾದರೂ ನನಗೆ ಕರುಣಿಸ್ಬಿಟ್ರೆ, ಅನುಗ್ರಹವನ್ನು ಮಾಡಿದ್ರೆ ಈ ಮೊಸಳೆ ನನ್ನ ಏನೂ ಕೂಡ ಮಾಡಲ್ಲಮ್ಮ ಅಂತಂದಾಗ ಮಗನ ಮೇಲಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಒಂದು ಕಡೆ, ಆದರೆ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಮತ್ತೊಂದು ಕಡೆ. ಅಲ್ಲಿರ್ತಕ್ಕಂಥ ಮನಸ್ಸಿನ ಆಸೆಯನ್ನು ಆ ಕ್ಷಣ ತಾಯಿ ಆಗೇ ತ್ಯಾಗವನ್ನು ಮಾಡಿ, ಶಂಕರ ನೀನು ಬದುಕಬೇಕಪ್ಪ, ನಾಳೆ ದಿವಸ ನೀನು ಚೆನ್ನಾಗಿರಬೇಕು ಎಂಬತಕ್ಕಂಥ ಒಂದೇ ಮನದಾಸೆಯಿಂದ, ಆಯಿತು ಮಗನೇ ನೀನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಪ್ಪ ಅಂತ ಹೇಳಿ ತಾಯಿ ಅನುಗ್ರಹವನ್ನು ಕೊಟ್ಟಿರ್ತಕ್ಕಂಥ ಕ್ಷಣ ಮೊಸಳೆ ಶಂಕರಾಚಾರ್ಯರ ಕಾಲನ್ನು ಹೇಗೆ ಹಿಡ್ಕೊಂಡಿತ್ತು ಅದನ್ನು ಹಾಗೇ ಬಿಟ್ಟು ಹೊರಟೋಯ್ತಂತೆ. ಆಗ ಶಂಕರಾಚಾರ್ಯರು ದಡಕ್ಕೆ ಬಂದು ತಾಯಿಯ ಪಾದಾರವಿಂದಗಳಿಗೆ ನಮಸ್ಕರಿಸಿ ಅವರ ಸನ್ಯಾಸತ್ವದ ದೀಕ್ಷೆಯ ಕಡೆಗೆ ಶಂಕರಾಚಾರ್ಯರು ಮುಂದಾಗ್ತಾರೆ. ಈ ಪೂರ್ಣಾ ನದಿಯ ದಡಕ್ಕೆ ತಾಯಿ ಯಾವಾಗಲೂ ಕೂಡ ಬಟ್ಟೆ ಒಗಿಲಿಕ್ಕೆ ಹೋಗ್ತಾ ಇದ್ರಲ್ಲ, ಒಂದು ದಿವಸ ಬಿದ್ದು ಹೋಗ್ತಾರಂತೆ ಕಾಲ್ಜಾರಿ. ಆಗ ಶಂಕರಾಚಾರ್ಯರು ನದಿ ಹತ್ರ ನಿಂತು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಅವರ ವಾಸ್ತುಗೃಹದ ಮನೆಯ ಹೊಸಲಿನ ತನಕ ನದಿ ಹಾಗೇ ಹರಿದು ಬರುತ್ತಂತೆ. ಅಂತಹ ಶಕ್ತಿ ಶಂಕರಾಚಾರ್ಯರಲ್ಲಿ ಮತ್ತು ತಾಯಿ ಮೇಲಿರ್ತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯ. ಅದಾದ ಮೇಲೆ ಕಾಲಕ್ರಮೇಣ ಶಂಕರಾಚಾರ್ಯರು ಬಹಳ ವಿಶೇಷವಾಗಿ ಗೋವಿಂದ ಭಗವತ್ಪಾದ ಮಹಾಸ್ವಾಮಿಗಳವರ ಹತ್ರ ಹೋಗ್ತಾರೆ. ಅವರ ಹತ್ರ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಅವರಿಂದನೂ ಕೂಡ ಒಂದಿಷ್ಟು ವಿದ್ಯಾ ಪಾರಂಗತವನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಸನ್ಯಾಸ ದೀಕ್ಷೆಯ ಒಂದಿಷ್ಟು ವಿಚಾರಗಳನ್ನು ಅರಿತುಕೊಂಡು ಶಂಕರಾಚಾರ್ಯರು ಇನ್ನೇನು ಹೊರಡತಕ್ಕಂಥ ಸಮಯ ತಾಯಿಯ ಬಳಿ ಬಂದು, ಅಮ್ಮ ನಿನ್ನ ಸೇವೆಯನ್ನು ನಾನು ಚೆನ್ನಾಗೇ ಮಾಡಿದ್ದೇನಮ್ಮ ಅನ್ನೋ ಒಂದು ಭಾವನೆ ನನಗಿದೆ. ಆದರೆ ಮಧ್ಯದಲ್ಲಿ ನಿನ್ನ ಹೀಗೆ ಬಿಟ್ಟೋಗ್ತಾ ಇದ್ದೇನೆ ಅಂತ ನೀನು ಮನಸ್ಸಿಗೆ ನೋವುಂಟು ಮಾಡ್ಕೊಳ್ಬೇಡಮ್ಮ ಅಂತ ಒಂದು ಕಡೆ ಶಂಕರಾಚಾರ್ಯರ ಆ ಒಂದು ನೋವು, ಮತ್ತೊಂದು ಕಡೆ ತಾಯಿಯ ಮನಸ್ಸಿನಲ್ಲಿ ಒಂದು ನೋವು. ಶಂಕರ ಬಿಟ್ಟರೆ ನನಗೆ ಬೇರೆ ಇನ್ಯಾರಿದ್ದಾರೆ? ಆಗ ತಾಯಿ ಮನನೊಂದು ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ. ಏನಪ್ಪ ಶಂಕರ, ನನ್ನ ಅಂತ್ಯ ಸಂಸ್ಕಾರಕ್ಕಾದರೂ ನೀನು ಬರಬೇಕಪ್ಪ. ನನ್ನ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ನೀನೇ ಮುಂದೆ ನಿಂತು ನನ್ನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ನಾನು ಕಾಲವಾದ ಮೇಲೆ ಅಂಥೇಳಿ ಶಂಕರಾಚಾರ್ಯರ ಹತ್ರ ಆ ತಾಯಿ ಮಾತನ್ನು ತೆಗೆದುಕೊಳ್ತಾರೆ. ಆಗ ಶಂಕರಾಚಾರ್ಯರು ತಿಳಿಸ್ತಾರೆ, ಅಮ್ಮ ಯಾವ ಕ್ಷಣ ನೀನು ನನ್ನನ್ನು ಮನಸ್ಸಿನಲ್ಲಿ ಸ್ಮರಿಸ್ತೀಯೋ, ಶಂಕರ ಅಂತ ಹೇಳಿ ನೀನು ನನ್ನನ್ನು ಕರೀತೀಯೋ, ಆ ಕ್ಷಣ ನೀನು ಮುಂದೆ ಇರ್ತೀನಮ್ಮ ತಾಯಿ ಅಂತ ಹೇಳಿ ತಾಯಿ ಹತ್ರ ಅಪ್ಪಣೆಯನ್ನು ತೆಗೆದುಕೊಂಡು ಶಂಕರಾಚಾರ್ಯರು ಈ ಲೋಕದ ಸಂಚಾರಕ್ಕೆ ಹೊರಟೇ ಬಿಡ್ತಾರೆ. ಆಗ ಶಂಕರಾಚಾರ್ಯರು ನಮ್ಮ ಇಡೀ ಭಾರತವನ್ನೇ ತಮ್ಮ ಕಾಲ್ನಡಿಗೆಯಲ್ಲಿ 4 ಬಾರಿ ನಮ್ಮ ಭಾರತವನ್ನು ಸುತ್ತಾಡಿದ್ದಾರಂತೆ. ಎಲ್ಲ ದಿಕ್ಕುಗಳಲ್ಲೂ ಕೂಡ 4 ದಿಕ್ಕುಗಳನ್ನು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಶಂಕರ ಪೀಠಗಳನ್ನು ಸ್ಥಾಪಿಸಿದ್ದಾರೆ ಶಂಕರಾಚಾರ್ಯರು. ಶೃಂಗೇರಿ ಆಗಿರ್ಬೋದು, ಕೊಲ್ಲೂರಲ್ಲಾಗಿರ್ಬೋದು, ಕೇದಾರದಲ್ಲಾಗಿರ್ಬೋದು, ಬಹಳ ವಿಶೇಷವಾಗಿರ್ತಕ್ಕಂಥ ಪೀಠ ಶೃಂಗೇರಿ ಅಂತಂದರೆ ಇವತ್ತಿನ ದಿವಸ ನಮ್ಮೆಲ್ರಿಗೂ ಕೂಡ ಒಂದು ರೀತಿ ಆನಂದ. ಆ ಸಾನ್ನಿಧ್ಯಕ್ಕೆ ಹೋದರೆ ಶಂಕರರು ಆ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಮೂರ್ತಿ ವಿಗ್ರಹವನ್ನು ಈಗಲೂ ಕೂಡ ನಾವು ಕಣ್ತುಂಬಿಸ್ಕೊಂಡ್ರೆ ಏನೋ ಒಂದು ರೀತಿ ಸಂತೋಷ. ಮತ್ತೊಂದು ವಿಚಾರ, ತಿರುಪತಿ ಭಗವಂತನಲ್ಲೂ ಕೂಡ ಆ ಧನಾಕರ್ಷಣೆ ಆಗಲಿಕ್ಕೆ ಅಂತಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಚಕ್ರ ಸ್ಥಾಪನೆಯನ್ನು ಕೂಡ ಶಂಕರಾಚಾರ್ಯರು ಮಾಡಿದ್ದಾರೆ ತಿರುಪತಿನಲ್ಲಿ, ಧನಾಕರ್ಷಣೆ ಆಗಲಿಕ್ಕಾಗಿ.
ಅಂತಹ ಶಕ್ತಿ ಶಂಕರಾಚಾರ್ಯರದ್ದು. ಶಂಕರಾಚಾರ್ಯರ ಕತೆ ಬಹಳ ಅದ್ಭುತ. ಅದಾದ ಮೇಲೆ ಎಷ್ಟೋ ವಾದ ವಿವಾದಗಳಲ್ಲೆಲ್ಲೂ ಕೂಡ ಶಂಕರಾಚಾರ್ಯರು ವಾದ ವಿವಾದಗಳನ್ನು ನಡೆಸಿ ಕೊನೆಗೆ ಶಂಕರಾಚಾರ್ಯರು ತಮ್ಮ 32ನೇ ವಯಸ್ಸಿಗೆ ಈ ಭೂಲೋಕವನ್ನೇ ಬಿಟ್ಟು ಹೋಗ್ತಕ್ಕಂಥ ಸನ್ನಿವೇಶ. ತಾಯಿಯ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಎಂತಹ ನೋವನ್ನು ಅನುಭವಿಸ್ಬಿಟ್ರು ಅಂತಂದರೆ ಶಂಕರಾಚಾರ್ಯರು ತಾಯಿಯ ಅಂತ್ಯ ಸಂಸ್ಕಾರ, ತಾಯಿಯನ್ನು ಚಿತೆ ಮೇಲೆ ಮಲಗಿಸಿರ್ತಾರೆ, ಯಾರೂ ಕೂಡ ಆ ಒಂದು ಅಗ್ನಿಯ ಭಿಕ್ಷೆಯನ್ನು ಕೂಡ ನೀಡೋದಿಲ್ಲ. ಯಾಕೆ ಅಂತಂದರೆ ಶಂಕರಾಚಾರ್ಯರು ಎಲ್ಲರೂ ಒಂದೇ ಅನ್ನೋ ಒಂದು ಮನೋಭಾವದಲ್ಲಿರ್ತಾರೆ. ಆದರೆ ಯಾರನ್ನೂ ಕೂಡ ಅವ್ರಿಗೆ ಸ್ಪಂದಿಸೋದಿಲ್ಲ. ಎಲ್ಲರೂ ಕೂಡ ಶಂಕರಾಚಾರ್ಯರನ್ನು ದೂಷಣೆಯನ್ನು ಮಾಡ್ತಾರೆ. ಯಾವ ಬ್ರಾಹ್ಮಣರೂ ಕೂಡ ಅವ್ರ ಜೊತೆ ಸೇರೋದಿಲ್ಲ. ಆಗ ಶಂಕರಾಚಾರ್ಯರು ಭಗವಂತ ಈಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ ತಮ್ಮ ಹಸ್ತದಲ್ಲೇ ಬೆಂಕಿಯನ್ನು ಉತ್ಪನ್ನ ಮಾಡ್ತಾರೆ. ಅಂತಂದರೆ ತಮ್ಮ ಹಸ್ತವನ್ನು ಈ ರೀತಿ ಚೆನ್ನಾಗಿ ಉಜ್ಜಿ ಭಗವಂತ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಾ ತನ್ನ ತಾಯಿಯ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡತಕ್ಕಂಥ ಮಹಾನ್ ಚೇತನ ಶಕ್ತಿ ನಮ್ಮ ಶಂಕರಾಚಾರ್ಯರು. ಎಲ್ಲವನ್ನೂ ಕೂಡ ಮುಗಿಸಿದ್ದಾದ ನಂತರ ಶಂಕರಾಚಾರ್ಯರು ತಮ್ಮ 32ನೇ ವಯಸ್ಸಿನಲ್ಲಿ ಕೇದಾರನಾಥ ಪ್ರಯಾಣವನ್ನು ಬೆಳೆಸಿ ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಕೇದಾರದಲ್ಲಿ ಹಾಗೇ ಅದೃಶ್ಯರಾಗೋಗ್ತಾರಂತೆ. ಅಂತಂದರೆ ಆ ಒಂದು ಹಿಮಪರ್ವತಗಳಲ್ಲಿ ಶಂಕರಾಚಾರ್ಯರು ಅದೃಶ್ಯರಾಗಿ ಶಿವನ ಹತ್ರ ಸೇರ್ಕೊಂಡ್ಬಿಟ್ರಂತೆ. ಶಂಕರಾಚಾರ್ಯರು ಅತಿ ಬಾಲ್ಯ ವಯಸ್ಸಿನಲ್ಲೇ ಅತೀತವಾಗಿರ್ತಕ್ಕಂಥ ಒಂದು ಜ್ಞಾನಶಕ್ತಿ. ಇಡೀ ಲೋಕದಲ್ಲೇ ನಾನು ನೀನು, ನಾನು ಬೇರೆಯವನು, ನೀನು ಬೇರೆಯವನು, ನಾನು ಬೇರೆ ಜಾತಿ, ನೀನು ಬೇರೆ ಜಾತಿ, ನನ್ನ ಧರ್ಮ ಬೇರೆ, ನಿನ್ನ ಧರ್ಮ ಬೇರೆ, ಇದೆಲ್ಲವನ್ನೂ ಕೂಡ ಹೋಗಲಾಡಿಸಿ ನಾವೆಲ್ಲರೂ ಕೂಡ ಒಬ್ಬರೇ, ನಮ್ಮಲ್ಲೆಲ್ಲರಲ್ಲೂ ಕೂಡ ಒಂದೇ, ಅಹಂ ಬ್ರಹ್ಮಾಸ್ಮಿ, ನಮ್ಮೆಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂಥದ್ದೇನಲ್ಲ, ನಾವೆಲ್ಲರೂ ಕೂಡ ಒಬ್ಬರೇ. ಹಾಗಾಗಿ ಶಂಕರಾಚಾರ್ಯರು ಆ ಭೇದ ಭಾವ ಎಂಬತಕ್ಕಂಥದ್ದನ್ನು ದೂರ ಮಾಡಿ ಮೇಲು ಕೀಳು ಎಂಬತಕ್ಕಂಥದ್ದನ್ನು ದೂರ ಮಾಡಿರ್ತಕ್ಕಂಥ ಮಹಾನ್ ಚೇತನ ಶಕ್ತಿ ನಮ್ಮ ಶಂಕರಾಚಾರ್ಯರು. ಅವರ ಜಯಂತಿಯಂದು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಅವರನ್ನು ಸ್ಫೂರ್ತಿದಾಯಕವಾಗಿ ಸ್ವೀಕರಿಸಿ ಅವರ ಅನುಗ್ರಹದಂತೆ, ಅವರ ಒಂದು ಆಶೀರ್ವಾದದಂತೆ ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಹೋಗ್ಬಿಟ್ರೆ ಎಲ್ಲವನ್ನು ಕೂಡ ನಾವು ನೆಮ್ಮದಿಯಾಗಿ ಅನುಸರಿಸ್ಕೊಂಡು ಹೋಗ್ಬೋದು. ಮೊದಲು ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿ ತೆಗೆದು ಬಿಸಾಕಬೇಕು. ನಾನು ಮೇಲು ನೀನು ಕೀಳು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿ ತೆಗೆದು ಬಿಸಾಕಬೇಕು. ಅದೆಲ್ಲವನ್ನು ಬಿಸಾಕಿ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಒಂದು ಮನೋಭಾವದಿಂದ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವನ್ನೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅನುಸರಿಸ್ಕೊಂಡು ಹೋದರೆ ನಾವು ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನೇ ಸಿದ್ಧಪಡಿಸ್ಕೊಳ್ತೀವಿ. ಇವತ್ತಿನ ದಿವಸ ಶಂಕರ ಜಯಂತಿಯ ಪ್ರಯುಕ್ತವಾಗಿ ನಮ್ಮ ಭಾನುವಾರದ ಕಾರ್ಯಕ್ರಮದಲ್ಲಿ ಶಂಕರಾಚಾರ್ಯರೇ ಸ್ಥಾಪಿಸಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೀಠ, ನಮ್ಮ ಶೃಂಗೇರಿ ಪೀಠದ ದರ್ಶನವನ್ನು ಮಾಡ್ಕೊಂಡು ಬರೋಣ ಬನ್ನಿ ನಾವೆಲ್ಲರೂ. ಯಾಕೆ ಅಂತಂದರೆ ತಾಯಿ ಶಾರದೆಯ ಅನುಗ್ರಹ, ಶಂಕರರ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ರಾಮಾನುಜಾಚಾರ್ಯರ ಜಯಂತಿನೂ ಕೂಡ ಇದೆ, ಅವರನ್ನೂ ಕೂಡ ನಾವು ಸ್ಮರಿಸಲೇಬೇಕು. ಶಂಕರ ಮಧ್ವ ರಾಮಾನುಜಾಚಾರ್ಯರು 3 ಜನರನ್ನೂ ಕೂಡ 3 ಗುರುಗಳನ್ನೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಅದ್ವೈತ ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡ ಅನುಸರಿಸ್ತಾ ನಾವು ಮುಂದೆ ಹೋಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಶಂಕರಂ ವಂದೇ ಜಗದ್ಗುರುಂ, ಶಂಕರಂ ವಂದೇ ಜಗದ್ಗುರುಂ, ಶಂಕರಂ ವಂದೇ ಜಗದ್ಗುರುಂ ಎಂಬತಕ್ಕಂಥ ಒಂದು ಮಾತನ್ನು ನಾನು ಪ್ರತಿ ಬಾರಿ ನನ್ನೆಲ್ಲರಿಗೂ ಕೂಡ ತಿಳಿಸ್ತಾ ಒಳ್ಳೆಯದಾಗಲಿ. ಶಂಕರಂ ಲೋಕಶಂಕರಂ, ಶಂಕರಂ ಲೋಕಶಂಕರಂ.
श्रीगुरुभ्यो नमः। हरिः ओम्। ॐ श्रीं शारदा गणेशभ्यो नमः। श्रीगणेशगुरुभ्यो नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिम्। अगजाननपद्भार्कं गजाननभार्निशमनेकदन्तभक्तानाम् एकदन्तमुपास्महे। रामाय रामभद्राय रामचन्द्राय विदसे रघुनाथाय नाथाय सीताय पते नमः। शारदांबिकाय नमः। ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಚಂದ್ರಶೇಖರ ಭಾರತಿಗಳು ಹಾಗೂ ವಿಧುಶೇಖರ ಭಾರತಿಗಳ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ನಡೀತಕ್ಕಂಥ ಶೃಂಗೇರಿಯ ಈ ಮಹಾ ಸಂಸ್ಥಾನದಲ್ಲಿ ಅಕ್ಷರಾಭ್ಯಾಸ ಎಂಬತಕ್ಕಂಥದ್ದು ನೂತನವಾದಂತಹ ಅಭ್ಯಾಸ, ಅಂದರೆ ಅಕ್ಷರವನ್ನು ಅಭ್ಯಾಸ ಮಾಡಲಿಕ್ಕೆ ಇದೊಂದು ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ತಾಯಿ ಶಾರದೆಯ ಅನುಗ್ರಹವನ್ನು ಪಡೆದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸುವಂತಹ ಒಂದು ಕಾಯಕ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಂಥದ್ದು. ಇಂತಹ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ ಇವತ್ತು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ನಡೀತಿರತಕ್ಕಂತಹ ಮಕ್ಕಳ ಅಕ್ಷರಾಭ್ಯಾಸವನ್ನು ನೋಡಲಿಕ್ಕೆ ನಾನು ಬಂದಿದ್ದೇನೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಆಗಬೇಕು, ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಬೇಕು, ಸಂಪ್ರದಾಯಬದ್ಧವಾದಂತಹ ಜೀವನದ ಶೈಲಿಗಳನ್ನು ನಾವು ಕಲಿಸಬೇಕು. ಏನೇ ಅದು ಮನುಷ್ಯ ತಾನು ಹಾಕುವ ಹೆಜ್ಜೆ ಸಂಸ್ಕಾರವಂತರಾಗಬೇಕಾದ್ರೆ ಮೊದಲು ತಂದೆ ತಾಯಿ ಸಂಸ್ಕಾರವಂತರಾಗಿ ತಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರದ ಪಾಠವನ್ನು ಉಣಬಡಿಸಬೇಕು. ಹಾಗೆ ಅಕ್ಷರಾಭ್ಯಾಸದ ಕ್ರಮ ಬಹಳ ವಿಶೇಷವಾಗಿರತಕ್ಕಂಥದ್ದು. ಗುರುಗಳ ಸಾನ್ನಿಧ್ಯ, ತಾಯಿ ಶಾರದಾಂಬಳ ವಿಶೇಷವಾಗಿರತಕ್ಕಂತಹ ಅನುಗ್ರಹ, ಇಲ್ಲಿ ನಡೀತಕ್ಕಂತಹ ಅಕ್ಷರಾಭ್ಯಾಸದ ವಿಶೇಷತೆ ಭಾಳಷ್ಟು ವಿಶೇಷವಾಗಿದೆ. ಆ ಓಂಕಾರ ಬರೀತಕ್ಕಂತಹ ವಿಧಿವಿಧಾನ ಇದೆಯಲ್ಲ, ಅದೇ ಆನಂದ. ಹರಿಂಕಾರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ಧೂತಾಂ ಧನೇತ್ಯೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ರಕಲಾಂ ಶ್ರೀಚಕ್ರ ಸಂಚಾರಣೀಂ. ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಪ್ರಾರ್ಥನೆ ಮಾಡಿದ ತಾಯಿ ಶಾರದಾಂಬೆಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ಇವತ್ತು ನಡೆಯುತ್ತಿರತಕ್ಕಂತಹ ಅಕ್ಷರಾಭ್ಯಾಸಕ್ಕೆ ಆಗಮಿಸಿರತಕ್ಕಂತಹ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದು ನೂತನವಾಗಿ ಅಂದರೆ ಪ್ರಾರಂಭಿಸುವಂತಹ ವಿದ್ಯಾ ವಿನಯ ಸಂಪನ್ನ ಅಂತ. ವಿದ್ಯೆ ವಿನಯ ಸಂಪನ್ನ ಅಂದರೆ ವಿದ್ಯೆ ಅಂತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ವಿದ್ಯಾಭ್ಯಾಸಕ್ಕೆ ತನ್ನದೇ ಆದಂಥ ಮಹತ್ತಿದೆ. ಆ ವಿದ್ಯಾಭ್ಯಾಸದ ಪ್ರಾರಂಭಿಸುವಂಥ ಸುಂದರ ಕ್ಷಣಗಳನ್ನು ಶೃಂಗೇರಿಯ ತಾಯಿ ಶಾರದಾಂಬಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಾ ಇದೆ. ಸಾಕಷ್ಟು ಹಿಂದಿನ ಪರಂಪರೆ ಇರತಕ್ಕಂಥದ್ದು. ಯಾರೊಬ್ಬರಾದರೂ ವಿದ್ಯಾಭ್ಯಾಸ ಪ್ರಾರಂಭವನ್ನು ಈ ಶೃಂಗೇರಿಯ ಆಸ್ಥಾನದಲ್ಲೇ ಬಂದು ತಮ್ಮ ಮನೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥ ಕ್ರಮ ಇದೆ. ಹಾಗಾಗಿ ಇಂದು ಇಬ್ಬರು ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಅವರ ಕೃಪಾಶೀರ್ವಾದದೊಂದಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಜೀವನ ಅತ್ಯ ಅಮೂಲ್ಯವಾಗಿರಬೇಕು. ಅದಕ್ಕಾಗಿ ತಾಯಿ ಶಾರದೆಯನ್ನು ಎಲ್ಲರೂ ಸಹಿತ ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗಣಪತಿಯ ಆರಾಧನೆಯೊಂದಿಗೆ ವಿಶೇಷವಾದಂತಹ ಅನುಷ್ಠಾನವನ್ನು ಆಚರಿಸುವಂಥ ಈ ಶುಭಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ತಾವು ನೋಡ್ತಿರ್ತಕ್ಕಂತಹದ್ದು ಶೃಂಗೇರಿಯ ಮಹಾಸಂಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯೆಯ ಪ್ರಾರಂಭಿಸುವಂತಹ ಸುಂದರ ಗಳಿಗೆ, ಅದರಲ್ಲೂ ತಂದೆ ತೊಡೆಯ ಮೇಲೆ ಮಕ್ಕಳನ್ನು ಕೂಡಿಸಿ ವಿದ್ಯೆ ಪ್ರಾರಂಭಿಸುವಂತಹ ಆ ಸುಂದರ ಗಳಿಗೆ ಇದೆಯಲ್ಲ, ಜೊತೆಗೆ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಈ ಕಾಯಕ ಅದು ಮತ್ತೆಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗಣಪತಿಯ ಆರಾಧನೆ, ತಾಯಿ ಶಾರದೆಯ ಅನುಗ್ರಹ, ಜೊತೆಗೆ ಜಗದ್ಗುರುಗಳ ಆ ಕೃಪಾಶೀರ್ವಾದ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಸುಂದರ ಗಳಿಗೆಯನ್ನು ಕಣ್ತುಂಬಿಸಿಕೊಳ್ಳೋಣ.
ಅಕ್ಷರಾಭ್ಯಾಸದ ಶುಭ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ತಂದೆ, ತಾಯಿ, ಅಜ್ಜಿ, ತಾತ ಎಲ್ಲರನ್ನೂ ಸಹಿತ, ಅದರಲ್ಲೂ ನಿಮ್ಮ ವಂಶದ ಹಿರಿಯರು, ನಿಮ್ಮ ಹಿರಿಯರು ಎಷ್ಟು ಘನ ವಿದ್ಯಾವಂತರಾಗಿರ್ತಾರೆ, ಪಂಡಿತರಾಗಿರ್ತಾರೆ ಅಥವಾ ಒಳ್ಳೆ ಜ್ಞಾನಿಗಳಾಗಿರ್ತಾರೆ, ಅವರ ಆಶೀರ್ವಾದ ಬೇಕು ಮಗುವಿಗೆ. ಹಾಗೆ ನಿಮ್ಮ ಕುಲದೇವರು, ನಿಮ್ಮ ತಂದೆ ತಾಯಿ ಜೊತೆಗೆ ನಿಮ್ಮ ಮನೆ ದೇವರ ಆಶೀರ್ವಾದ ಪಡೆದು, ತಾಯಿ ಶಾರದಾಂಬಳ ಆಶೀರ್ವಾದ ಪಡೆದು, ಗುರುಗಳ ಜಗದ್ಗುರುಗಳ ಆಶೀರ್ವಾದ ಪಡೆದು ಮಕ್ಕಳಿಗೆ ವಿದ್ಯೆಯನ್ನು ಬೋಧಿಸುವಂತಹ, ವಿದ್ಯೆಯ ಪ್ರಾರಂಭಿಸುವಂಥ ಸುಂದರ ಕ್ಷಣ ಇದಾಗಿರಬೇಕು. ತಾಯಿಯ ಸಾನ್ನಿಧ್ಯದಲ್ಲಿ ಬರ್ತಕ್ಕಂಥ ಯಾರೊಬ್ಬ ಭಕ್ತರಾದರೂ ನಿಮ್ಮ ಮನೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕಾದ್ರೆ ತಾಯಿಯ ಸಾನ್ನಿಧ್ಯದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಕೂತು ನಿಮ್ಮ ಮನೆ ಮಕ್ಕಳಿಗೆ ಈ ಒಂದು ವಿಶೇಷವಾದಂಥ ಅಕ್ಷರಾಭ್ಯಾಸವನ್ನು ತಾವು ಮುಂದುವರೆಸಿ. ತಾಯಿಯ ಸಾನ್ನಿಧ್ಯದಲ್ಲಿ ಜಗದ್ಗುರುಗಳ ದರ್ಶನಕ್ಕಾಗಿ ಇವತ್ತು ನಾವು ಹೊರಡ್ತಾ ಇದ್ದೀವಿ. ಜಗದ್ಗುರುಗಳ ದರ್ಶನ ಆಗಬೇಕು. ಗುರುಗಳು ಯಾವತ್ತೂ ಗುರುವಿನ ಅನುಗ್ರಹ ಹೊಂದಿದ್ರೆ ಎಲ್ಲವೂ ಸಿದ್ಧಿಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರುಗಳ ಆಶೀರ್ವಾದ ಪಡೆದು ಜೊತೆಗೆ ತಾಯಿ ಶಾರದಾಂಬೆಯ ವಿಶೇಷವಾಗಿರ್ತಕ್ಕಂತಹ ದರ್ಶನವನ್ನು ಮಾಡ್ತಕ್ಕಂತಹ ಸೌಭಾಗ್ಯ ಇವತ್ತು ನಮ್ಮದಾಗಬೇಕು. ಇವತ್ತು ಭಾನುವಾರ ತುಂಬ ಜನ ಭಕ್ತರು ಬಂದಿದ್ದಾರೆ. ಸಾಕಷ್ಟು ಜನ ಭಕ್ತರು, ಎಷ್ಟೋ ಜನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಕ್ಷರಾಭ್ಯಾಸವನ್ನು ಮಾಡಿಸ್ಲಿಕ್ಕೂ ಸಹಿತ ತಂದೆ ತಾಯಿ ಕಾತುರತೆಯಿಂದ ಶ್ರದ್ಧಾ ಭಕ್ತಿಯಾಗಿ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಹೊಳೆಯಲ್ಲಿ ಪ್ರತಿಯೊಬ್ಬರು ಸ್ನಾನ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ ತಾಯಿ ದರ್ಶನ ಮಾಡಿ ಜಗದ್ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು, ಶಂಕರರ ಕೃಪಾಶೀರ್ವಾದ ಪಡಿತಕ್ಕಂಥದ್ದು ಎಲ್ಲವೂ ಭಾಳ ವಿಶೇಷವೇ. ಭಗವತಿಯ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸುಂದರವಾದಂತಹ ಪ್ರಕೃತಿ, ಈ ಪ್ರಕೃತಿಯ ಮಡಿಲಲ್ಲಿ ತಾಯಿ ಶಾರದೆಯ ಉಪಾಸನೆ. ಜಗದ್ಗುರುಗಳಾದಂಥ ಆದಿಶಂಕರರು ಅಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶೃಂಗೇರಿಯ ಆಸ್ಥಾನ. ಈ ಆಸ್ಥಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ನಾವು ನೋಡುವಂತಹದ್ದು ಇಬ್ಬರು ಜಗದ್ಗುರುಗಳು ಇವತ್ತಿಲ್ಲಿದ್ದಾರೆ. ಇಬ್ಬರು ಜಗದ್ಗುರುಗಳ ಆಶೀರ್ವಾದ ಜೊತೆಗೆ ನಾಗಲಿಂಗ ಪುಷ್ಪ ಸದಾಕಾಲ ಇಲ್ಲಿ ಚಂದ್ರಮೌಳೇಶ್ವರರ ವಿಶೇಷವಾಗಿರ್ತಕ್ಕಂತಹ ಪೂಜಾನುಷ್ಠಾನ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನ್ಯಕಾಲಾಯ ಕಾಲಾಗ್ನ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವ್ರನ್ನ ನಮಸ್ಕರಿಸ್ತಾ ಇಲ್ಲಿ ನಡೀತಕ್ಕಂಥ ಚಂದ್ರಮೌಳೇಶ್ವರರ ಪೂಜಾ ಅನುಷ್ಠಾನ, ಪ್ರತಿನಿತ್ಯ ನಿತ್ಯಾನುಷ್ಠಾನ ಜೊತೆಗೆ ಇಬ್ಬರು ಗುರುಗಳ ದರ್ಶನ ಆಗುವಂಥದ್ದಿದೆಯಲ್ಲ, ಇವತ್ತು ಮಹಾಭಾಗ್ಯವೇ ಸರಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗುರು ಪರಂಪರೆ, ಗುರುಗಳ ಆಶೀರ್ವಾದ, ಜಗದ್ಗುರುಗಳ ಅನುಗ್ರಹ ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶೃಂಗೇರಿ ಆಸ್ಥಾನ ಅಂದರೆ ಯಾರಿಗೂ ಇಷ್ಟ ಇಲ್ಲ, ಪ್ರತಿಯೊಬ್ಬರು ಇಷ್ಟಪಡಬೇಕಾದ್ದೆ. ಯಾಕೆ ಅಂದರೆ ಜ್ಞಾನಕ್ಕೆ ಅಧಿದೇವತೆ ತಾಯಿ ಶಾರದೆ. ಅಂತಹ ತಾಯಿ ಶಾರದೆಯ ಅನುಗ್ರಹ
ಶ್ರೀಚಕ್ರೋಪಾಸನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಅನುಷ್ಠಾನವನ್ನು ಮಾಡಲಿಕ್ಕಾಗಿ ಇಲ್ಲಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬರ ಕುಟುಂಬದ ಪ್ರತಿಯೊಬ್ಬರ ಮನೆ ಮಕ್ಕಳನ್ನು ಸಹಿತ ಒಳ್ಳೆ ಜ್ಞಾನವಂತರನ್ನು ಮಾಡಬೇಕು ಅಂದರೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಬೇಕು. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಓಂ ಪ್ರಥಮ ಆ ಓಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ತಾಯಿಯ ಸಾನ್ನಿಧ್ಯದಲ್ಲಿ ಮಕ್ಕಳಿಗೆ ಬರೆಸಿ ಇಲ್ಲಿಂದ ಅವರ ಜೀವನಕ್ಕೆ ಒಂದು ಸುಂದರವಾದಂತಹ ಹೆಜ್ಜೆಯನ್ನು ಹಾಕಲಿಕ್ಕೆ ದಾರಿ ಮಾಡಿಕೊಡ್ಬೇಕು. ಹಾಗೆ ಈ ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥ ತಾಯಿ ಶಾರದೆಯ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ಶಾರದಾ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಶಾರದಾ ದೇವಿ ಅಂತ ಹೇಳಿದ ತಕ್ಷಣ ತಮ್ಮೆಲ್ಲರ ಮನಸ್ಸಿಗೂ ಕೂಡ ಬರ್ತಕ್ಕಂಥದ್ದು ಒಂದೇ, ಅದು ಹೌದು ಶೃಂಗೇರಿ ಶಾರದಾ ಪೀಠ. ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧ ಸಾನ್ನಿಧ್ಯವಾಗಿರ್ತಕ್ಕಂಥ ಶೃಂಗೇರಿ ಶಾರದಾ ಪೀಠ ವಿದ್ಯಾಭ್ಯಾಸ, ಜ್ಞಾನಾರ್ಜನೆ, ಗುರುಗಳ ಮಾರ್ಗದರ್ಶನ, ಗುರುಗಳ ಅನುಗ್ರಹ ಎಂಬತಕ್ಕಂಥ ವಿಚಾರ ಬಂದರೆ ಗುರುಗಳು ನಮ್ಮ ಶಂಕರಾಚಾರ್ಯರು ಕೂಡ ನಮ್ಮ ಮನಸ್ಸಿಗೆ ಬರ್ತಾರೆ. ಈಗ ನಮ್ಮೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇರತಕ್ಕಂಥ ಭಾರತೀಯ ತೀರ್ಥರು ನಮ್ಮೆಲ್ಲರ ಮನಸ್ಸಿಗೂ ಕೂಡ ಬರ್ತಕ್ಕಂಥದ್ದಿರುತ್ತೆ. ವಿಧುಶೇಖರ ಭಾರತೀಯ ತೀರ್ಥಗಳು ಕೂಡ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದಿರುತ್ತೆ. ಅಂತಹ ಒಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೇಳ್ಬೋದು ಈ ಒಂದು ಶೃಂಗೇರಿಯ ಶಂಕರ ಮಠ. ಶಂಕರಾಚಾರ್ಯರು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ 5 ಪೀಠಗಳಲ್ಲಿ ಶೃಂಗೇರಿ ಪೀಠವೂ ಕೂಡ ಒಂದು ಮಹಾಪೀಠ. ಆ ಒಂದು ಪೀಠದಲ್ಲಿ ಇವತ್ತಿನ ದಿವಸ ನಾವು ಮಕ್ಕಳಿಗೆ ಜ್ಞಾನಾರ್ಜನೆಗೋಸ್ಕರ, ವಿದ್ಯಾರ್ಜನೆಗೋಸ್ಕರ, ಆ ಒಂದು ವಿದ್ಯಾಭ್ಯಾಸದ ಪ್ರಾರಂಭದ ಹಂತ ಅಕ್ಷರಾಭ್ಯಾಸವನ್ನು ಇಲ್ಲಿ ನಡೆಸ್ತಾ ಇರತಕ್ಕಂಥದ್ದಿದೆ. ಇದು ನಿಜಕ್ಕೂ ದೇವರ ಅನುಗ್ರಹ ಮತ್ತು ಗುರುಗಳ ಮಾರ್ಗದರ್ಶನ. ಗುರುಗಳ ಆ ಒಂದು ಅನುಗ್ರಹ ಇಲ್ಲ ಅಂದರೆ, ಗುರುಗಳ ಮಾರ್ಗದರ್ಶನ ಇಲ್ಲ ಅಂದರೆ ಎಲ್ಲವೂ ಕೂಡ ಅಸಾಧ್ಯ, ಅಸಂಪೂರ್ಣ. ಗುರುಗಳ ಮಾರ್ಗದರ್ಶನ ಇದ್ದರೆ ಮಾತ್ರ ಎಲ್ಲವೂ ಕೂಡ ಸಂಪೂರ್ಣ ಅಂತ ಹೇಳ್ತಾ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸರ್ಗರ್ಭೇದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂ ಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಗಳಾಂ ಶ್ರೀಚಕ್ರ ಸಂಚಾರಣಿ. ತಾಯಿ ಮಹಾಲಕ್ಷ್ಮಿನ ಶಾರದೆಯನ್ನು ಪ್ರಾರ್ಥನೆ ಮಾಡ್ತಾ
ಶಾರದಮ್ಮನವರ ವಿಶೇಷವಾಗಿರ್ತಕ್ಕಂಥ ಪ್ರಧಾನ ದ್ವಾರ ರಾಜಗೋಪುರವನ್ನು ನಾವು ನೋಡ್ತಾ ಇದ್ದೀವಿ. ರಾಜಗೋಪುರದಿಂದ ಈ ಆನೆಗಳ ಮುಖಾಂತರ ತಾಯಿಯ ದರ್ಶನಕ್ಕೆ ಹೊರಡೋಣ ಬನ್ನಿ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧಿ ಕ್ಷೇತ್ರ ಅಂತಿರ್ತಕ್ಕಂಥದ್ದು ಶೃಂಗೇರಿಯ ಶಂಕರಮಠ. ಶೃಂಗೇರಿಯ ಆಸ್ಥಾನ ಶಾರದಮ್ಮನವರ ಸಾನ್ನಿಧ್ಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಕ್ಷರಾಭ್ಯಾಸ ಮಾಡಿಸೋದು ಮೊದಲನೇ ಕ್ರಮ. ಆ ಅಕ್ಷರಾಭ್ಯಾಸದ ಕ್ರಮವನ್ನು ನೋಡಲಿಕ್ಕಾಗಿ ನಾನು ಬಂದಿದ್ದೇನೆ. ಬನ್ನಿ ದರ್ಶನ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಸಕೃತಂ ವಂದೇ ಭಗವಂತ ಪುನಃ. ಜಗದ್ಗುರುಗಳಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ 5 ಪೀಠಗಳು. ಪಂಚಪೀಠಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಪೀಠ ಈ ಒಂದು ಶೃಂಗೇರಿ ಕ್ಷೇತ್ರವೂ ಕೂಡ ಹೌದು. ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಬಂದಿರತಕ್ಕಂಥ ಈ ಒಂದು ಸುಸಂದರ್ಭ ಏನಪ್ಪ ಅಂದರೆ ಅಕ್ಷರಾಭ್ಯಾಸ. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಜ್ಞಾನಾರ್ಜನೆಗಾಗಿ ವಿದ್ಯಾರ್ಜನೆಗಾಗಿ ಮಾಡಿಸ್ತಾ ಇರತಕ್ಕಂಥ ಈ ಒಂದು ಅಕ್ಷರಾಭ್ಯಾಸ ಪ್ರತಿಯೊಬ್ಬರ ವಿದ್ಯೆ ಜ್ಞಾನ ಬುದ್ಧಿಶಕ್ತಿ ಎಲ್ಲವೂ ಕೂಡ ತಾಯಿ ಶಾರದೆಯ ಅನುಗ್ರಹದಿಂದ ಎಲ್ಲವೂ ಕೂಡ ಜಾಸ್ತಿ ಆಗಬೇಕು. ತಾಯಿ ಅನುಗ್ರಹದಿಂದ ಅವರು ಉತ್ತರೋತ್ತರವಾಗಿ ಬೆಳಿಬೇಕು. ಈ ಒಂದು ವಿದ್ಯಾಭ್ಯಾಸ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ.
ಯಾವ ಶಕ್ತಿಯನ್ನು, ಈಗ ನೋಡಿ ಸಾಧಾರಣವಾಗಿ ನಮ್ಮ ಹತ್ರ ಇರ್ತಕ್ಕಂಥ ಹಣವನ್ನು, ದವಸವನ್ನು, ಧಾನ್ಯವನ್ನು ಪ್ರತಿಯೊಂದನ್ನು ಕೂಡ ಒಬ್ಬರು ಬಂದು ಕಿತ್ಕೊಂಡು ಹೋಗ್ಬೋದು. ಆದರೆ ನಿಮ್ಮ ಜ್ಞಾನವನ್ನು ಮಾತ್ರ ಯಾರು ಕೂಡ ಕಿತ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ನೀವು ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಜ್ಞಾನವನ್ನು ನಿಮಗೆ ಶಕ್ತಿ ಮೀರಿ, ನಿಮ್ಮ ಮನಸ್ಸನ್ನು ಮೀರಿ, ನಿಮ್ಮ ಬುದ್ಧಿಶಕ್ತಿಗೆ ಮೀರಿ ಅದನ್ನು ತಾವು ದಾನ ಧರ್ಮವನ್ನು ಮಾಡಿ 4-6 ಜನಗಳಿಗೆ ವಿದ್ಯಾಭ್ಯಾಸವನ್ನು ಹಂಚಿದ್ದೆ ಆದರೆ ಅದಕ್ಕಿನ್ನ ಮಹಾಭಾಗ್ಯ ಮತ್ತೊಂದಿಲ್ಲ, ಅದಕ್ಕಿನ್ನ ಮಹಾಸೇವೆ ಮತ್ತೊಂದಿಲ್ಲ. ಯಾರು ಜ್ಞಾನದ ಆ ಒಂದು ಸಂಪಾದನೆಯನ್ನು ಮಾಡಿ ಅದನ್ನು ದಾಸೋಹವನ್ನು ಮಾಡ್ತಾರೋ ತಾಯಿ ಶಾರದೆಯ, ಶಂಕರಾಚಾರ್ಯರ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರುತ್ತೆ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮಃ. ಆದಿಶಕ್ತಿಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ ಹೊರನಾಡು ಕ್ಷೇತ್ರ. ಇನ್ನೇನು ಈಗಲೂ ಮಳೆ ಬರುತ್ತೇನೋ ಎಂಬಂಥ ರೀತಿಯಲ್ಲಿದೆ. ಈಗಾಗಲೇ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಸುಂದರವಾದಂತಹ ಪ್ರಕೃತಿಯಲ್ಲಿ ರಮಣೀಯವಾದಂತಹ ಈ ಸುಂದರವಾದ ಸಾನ್ನಿಧ್ಯದಲ್ಲಿ ಮಳೆಯ ಆಗಮನಕ್ಕಾಗಿ ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ. ಯಾಕೆಂದರೆ ಈ ಭಾಗದಲ್ಲಿ ಇನ್ನೂ ಮಳೆ ಇಲ್ಲ. ಹಾಗಾಗಿ ಸುತ್ತಮುತ್ತ ಪ್ರಕೃತಿ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. ಪ್ರಕೃತಿಯೂ ಹಾಗೇ ಇದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಅದರಲ್ಲೂ ಇವತ್ತು ಭಾನುವಾರ ರವಿವಾರ ಎಲ್ಲ ಮಕ್ಕಳಿಗೂ ರಜೆಗಳಿದೆ. ರಜೆಗಳಿರ್ತಕ್ಕಂಥದ್ರಿಂದ ಪ್ರತಿಯೊಬ್ಬ ಪೇರೆಂಟ್ಸು ಸಹಿತ ಅವರವರ ಮಕ್ಕಳನ್ನು ಎಲ್ಲರನ್ನೂ ಕರ್ಕೊಂಬಂದಿದ್ದಾರೆ. ಬನ್ನಿ ತಾಯಿಯ ದರ್ಶನಕ್ಕೆ ಹೊರಡೋಣ. ತಾಯಿ ಅನ್ನಪೂರ್ಣೇಶ್ವರಿಗೆ ಮೊನ್ನೆ ತಾನೇ ಬ್ರಹ್ಮಕಲಶ ಆಗಿದೆ. ಬ್ರಹ್ಮಕಲಶದ ಈ ಸುಂದರವಾದಂತಹ ಗಳಿಗೆಯಲ್ಲಿ ತಾಯಿನ ದರ್ಶನ ಮಾಡುವಂತಹದ್ದು ಒಂದು ಸೌಭಾಗ್ಯವೇ ಸರಿ. ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಬನ್ನಿ ತಾಯಿ ದರ್ಶನ ಮಾಡೋಣ.